ಸ್ಕಿನ್ ಮ್ಯಾನೇಜ್ಮೆಂಟ್, ಗಾಯಗಳು ಆಗದೆ ಇರುವ ಹಾಗೆ. ಆಗಾಗ ಯಾವುದು ಹೊಟ್ಟೆಯ ಸಮಸ್ಯೆಗಳು ಬರ್ತದೆ, ಇನ್ಫೆಕ್ಷನ್ ಆಗ್ತದೆ. ಯಾಕಂದ್ರೆ ನಾವು ಮೂತ್ರ ಮಾಮೂಲಿ ಅಲ್ಲ, ಕೃತಕವಾಗಿ ನಾವು ಮೂತ್ರವನ್ನು ತೆಗಿತೇವೆ. 1 ಫೀಟ್ ಅಡಿದು ಉದ್ದದ್ದು ಟ್ಯೂಬ್ ಹಾಕಿ ಯೂರಿನ್ ತೆಗೆದ ನಂತರ ಆ ಟ್ಯೂಬನ್ನು ತೆಗೆದು ಅದನ್ನು ಬಾಯ್ಲ್ ಮಾಡಿ ರೀಯೂಸ್ ಮಾಡುವಂಥದ್ದು ಪ್ರೊಸೆಸ್, CIC ಅಂತ, ಕ್ಯಾಥೆಟರ್ ಇಂಟರ್ಮಿಟೆಂಟ್ ಕ್ಲೀನಿಂಗ್. ಅಥವಾ ಫಿಕ್ಸ್ ಮಾಡಬೇಕು ಕ್ಯಾಥೆಟರ್, ಅದು ಯೂರಿನ್ ಬ್ಯಾಗಿಗೆ ಹೋಗ್ತದೆ. ಇದೆಲ್ಲ ಅದು ಅಂಥದ್ದು. ಉದಾಹರಣೆಗೆ ನಾನು 1 ವಾರ ತಿಂದರೂ ಕೂಡ ನನ್ನದು ಮೋಷನ್ ಪ್ರಾಬ್ಲಮ್ ಬರುವುದಿಲ್ಲ. ನೀವು ಎನಿಮಾ ಕೊಡಬೇಕು ಅಥವಾ ಟ್ಯಾಬ್ಲೆಟನ್ನು ಬಾಯಲ್ಲಿ ಹಿಂದಿನ ದಿನ ನುಂಗಬೇಕು, ಅಥವಾ ಸಪೋಸಿಟರೀಸ್ ಅಂತ ಮಾತ್ರೆಯ ಮೂಲಕ ಕೃತಕವಾಗಿ ಅದನ್ನು ಹೊರಗೆ ಹಾಕುವಂಥ ಕ್ರಿಯೆ ಮಾಡಬೇಕು. ಯಾವಾಗ ಈ ಕ್ರಿಯೆಗಳು ಅವನಿಗೆ ಅಭ್ಯಾಸ ಇರುವುದಿಲ್ವೋ, ಅದರ ಬಗ್ಗೆ ಗೊತ್ತಿರೋದಿಲ್ವೋ, ಅವತ್ತಿನವರೆಗೆ ಅವನು 1 ವಾರ ನಂತರ ಇಷ್ಟಿಷ್ಟು ಮಾಡಿ ಇಡೀ ಮನೆಗೆ ಹೋಗದ ಸ್ಥಿತಿಗೆ ಬರ್ತದೆ. ಆದ ಕಾರಣ ಯಾವುದೇ ಸುಲಭ, ಎಲ್ಲೆಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು ದಿನನಿತ್ಯದ ಚಟುವಟಿಕೆಗಳಲ್ಲಿ, ಅದಕ್ಕೆ ಪುನಶ್ಚೇತನ ಕೇಂದ್ರ. ಇದು ಪುನಶ್ಚೇತನ ಕೇಂದ್ರ 21ನೇ ವರ್ಷ ಆಗುವಾಗ, ಏಜ್ ಅಲ್ಲ, ನನ್ನ ಇಂಜುರಿ 21 ವರ್ಷ ಆಗುವಾಗ, ಈಗ 26 ವರ್ಷ ಆಯಿತು. ಈ ಡಿಸೆಬಿಲಿಟಿ ನನ್ನ ಅರ್ಧ ಪ್ರಾಯ ಡಿಸೆಬಿಲಿಟಿಯಲ್ಲೇ ಹೋಯ್ತು. ಹಾಗೆ ಸರ್, ನಿಜ ನೀವು ಹೇಳಿದ್ದು, ಅರಿವು ಅನ್ನೋದು ಬಹಳ ಮುಖ್ಯ. ಇದರ ಬಗ್ಗೆ ಅದರಲ್ಲೂ ಕೂಡ ವೀಲ್ ಚೇರ್ ಎಂಥದ್ದು ಬೇಕು ಅನ್ನೋದು ಕೂಡ ಒಂದು ಬಹಳ ಮುಖ್ಯ. ಯಾಕಂದ್ರೆ ಎಲ್ಲಾ ರೀತಿಯ ವೀಲ್ ಚೇರ್ ಎಲ್ರಿಗೂ ಕೂಡ ಸೂಟೇಬಲ್ ಆಗಲ್ಲ, ಅದಕ್ಕಂತಲೇ ಒಂದೊಂದು ರೀತಿಯ ಇದೆ. ಜೊತೆಗೆ ಇನ್ನು ಯಾವ ರೀತಿಯ ಎಕ್ಸಸೈಸ್ಗಳಾಗಿರ್ಬೋದು, ಸ್ಪೈನಲ್ ಕಾರ್ಡ್ ಇಂಜುರಿಯಿಂದ ಒಳಗಾದವರಿಗೆ ಅದೆಲ್ಲವೂ ಕೂಡ ಇದ್ರೆ ಅವರು ಮತ್ತೆ ಅವರ ಜೀವನವನ್ನ ಕಟ್ಟಿಕೊಳ್ಬಹುದು ಅನ್ನೋದನ್ನ ಹೇಳಿದ್ವಿ. ಒಂದು ಸೇವಾ ಸಂಸ್ಥೆ ಆರಂಭ ಆಗ್ಬೇಕಾದ್ರೆ ಅದರ ಹಿಂದೆ ಒಂದಷ್ಟು ಸ್ಫೂರ್ತಿಯ ಕಥೆಗಳಿರುತ್ತೆ. ತಾನು ಮತ್ತೊಬ್ಬರಿಗೆ ಸಹಾಯ ಆಗ್ಬೇಕು ಅಥವಾ ಮತ್ತೊಬ್ರು ಇನ್ನೊಂದಷ್ಟು ಜೀವನವನ್ನ, ಅವರ ಮುಂದಿನ ಜೀವನವನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಕನಸಿರುತ್ತೆ. ಅದೇ ರೀತಿಯಾಗಿ ಸೇವಾ ಭಾರತಿ ಸಂಸ್ಥೆಯ ಕಥೆ ಕೂಡ ಅದ್ಯಾವ ರೀತಿಯಾಗಿತ್ತು ಅಂತ ಸರ್ ಅವ್ರ ಜೊತೆ ಕೇಳೋಣ. ಸರ್, ಸೇವಾ ಭಾರತಿ ಅನ್ನುವಂಥ ಸಂಸ್ಥೆ ಏನು ಆರಂಭ ಆಗುತ್ತೆ, ಆರಂಭದ ದಿನಗಳು ಹೇಗಿತ್ತು, ಯಾಕಾಗಿ ಆರಂಭ ಆಯ್ತು ಈ ಸಂಸ್ಥೆ? 2001 ಒಮ್ಮೆ ಮೆನ್ಷನ್ ಮಾಡಿದ್ದೆ, ಶಾರದೋತ್ಸವ ಪ್ರಾರಂಭ ಆಯ್ತು. ಹೌದು. ಅನಂತರ 2004ಕ್ಕೆ ಸೇವಾ ಭಾರತಿ ಪ್ರಾರಂಭ ಆದದ್ದು. ಏನಂದ್ರೆ ಒಂದಷ್ಟು ಯುವ ಮನಸ್ಸುಗಳು ಯಾವಾಗಲೂ ಕೂಡ ಎಲ್ಲಿಯೂ ಕೂಡ ಅದು ಯಾವಾಗಲೂ ಕೂಡ ಆಕ್ಟಿವ್ ಇರ್ತದೆ. ಯಾವಾಗ ಅಲ್ಲಿ ಸರಿಯಾದಂತಹ ಶಿಕ್ಷಣವೋ ಅಥವಾ ಸರಿಯಾದಂತಹ ಮಾರ್ಗದರ್ಶನ ಸಿಗದೆ ಇದ್ದಾಗ ಮಾತ್ರ ಅವನದ್ದು ಲೈನ್ ಚೇಂಜ್ ಆಗ್ತದೆ, ಅವನು ಸಮಾಜಕ್ಕೆ ಒಬ್ಬ ಕಂಟಕ ಆಗ್ತಾನೆ. ಆದರೆ ಯಾವಾಗ ನಮ್ಮ ಬಾಲ್ಯದ ದಿನಗಳು RSSನ ಒಡನಾಟ ಇತ್ತು, ಅಲ್ಲಿಗೆ ಹೋಗಿ ಆಟ ಹಾಡುಗಳನ್ನು ಕಲ್ತೆವು, ಮತ್ತೆ ನಮ್ಮದು ಮೂಡುಬಿದ್ರಿಗೆ ಹೋಯ್ತು, 3 ವರ್ಷ ಅದರದ್ದು ಪರಿಚಯವಿಲ್ಲದಾಗಿತ್ತು. ಮತ್ತೆ ಬಂದ ನಂತರ ಪುನಃ ಮರಳಿ ಮಾತೃಭೂಮಿಗೆ ಎಂತ ಹೇಳುದು, ಮರಳಿ ಮಣ್ಣಿಗೆ, ಕೃಷಿ ಕೆಲಸಗಳು ಅದರೊಟ್ಟೊಟ್ಟಿಗೆ. ಯಾಕಂದ್ರೆ ಮನೆಯಲ್ಲಿ ದೊಡ್ಡ ನಮ್ಮ ಕುಟುಂಬ, 8ನೇವ ನಾನು, 3 ಅಣ್ಣಂದಿರು 4 ಅಕ್ಕಂದಿರು, ಕೊನೆಯವ ನಾನು. ಆದ ಕಾರಣ ಮುದ್ದಿನಲ್ಲಿ ಸಾಕಿದ್ದಾರೆ ಅಷ್ಟೇ. ಬೇಕಾಗಿದ್ದನ್ನು ಬೇಕಾದ ಸಮಯಕ್ಕೆ ಸಂಸ್ಕಾರ ಇರ್ಬೋದು, ಶಿಕ್ಷಣ ಇರ್ಬೋದು ಕೊಟ್ಟಿದ್ದಾರೆ. ಆ ಯುವ ಮನಸ್ಸುಗಳು ಅಂತ ಏನು ಹೇಳ್ತದೆ, ಅದು ನನ್ನದು ಕೂಡ ಆಗ ಇತ್ತು ಅಲ್ಲ, ಈಗಲೂ ಉಂಟು, ಅದಕ್ಕೇನು ಕೊರತೆ ಆಗಲಿಲ್ಲ. ಸಾಮಾಜಿಕವಾಗಿ ಕೊಳ್ಳೇಬೇಕಾದಂಥದ್ದು ಈ ಮಾತೃಭೂಮಿಯ ಈ ಮಣ್ಣಿನ ಒಂದು ಲಕ್ಷಣ. ಅದು ಯಾವುದು, ಭರತ ಮಾತೆಗೆ ನಮ್ಮನ್ನ ಸಲ್ಲಿಸ್ತಾ ಈ ದೇಶದ ಕೆಲಸವನ್ನು ಮಾಡುವಂಥದ್ದು, ಅದು ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿಯ ಮಣ್ಣಿನ ಮಗನಿಗೆ, ಅಂದ್ರೆ ಮಗಳು, ಅದು ಒಂದೇ, ಅದು ಜವಾಬ್ದಾರಿ. ಅದು ನನ್ನ ಸುತ್ತ ಅನೇಕ, ಮತ್ತೆ ಹೇಳ್ತೇನೆ, ಕೊರತೆ ಮತ್ತು ದೌರ್ಬಲ್ಯ ಉಂಟು. ಅದು ಬೇರೆ ಬೇರೆ ವಿಷಯಗಳಲ್ಲಿ, ಬೇರೆ ಜಾತೀಯವಾಗಿರ್ಬೋದು, ಎಲ್ಲವೂ ಕೂಡ. ಆದರೆ ಅದನ್ನು ಏನು ಸೇವೆ ಅಂತ ನಾವು ಕರೆದೆವು, ಅದನ್ನು ಬಲಯುತ ಮಾಡಲಿಕ್ಕೆ ಆ ಮನಸ್ಸುಗಳು ಒಟ್ಟಾದರೆ ಅದ್ಭುತವಾದಂಥ ಪರಿಣಾಮಗಳನ್ನು ಕಾಣಬಹುದು. ಈಗ ಉದಾಹರಣೆಗೆ 2001 ಶಾರದೋತ್ಸವದ ಮೊದಲು ವಿನಾಯಕನೇ ಅಲ್ಲ, ಬದುಕು ಕಟ್ಟಿಕೊಟ್ಟದ್ದು ನನಗೆ ಶಾರದೋತ್ಸವ. ಇವತ್ತು ಕೂಡ ಮತ್ತೆ ಕಾರ್ಯದರ್ಶಿಯಾಗಿ ಪುನಃ ಜವಾಬ್ದಾರಿ ಇನ್ನೊಂದು 3 ವರ್ಷದ್ದು ಈ ವರ್ಷದಿಂದ ಉಂಟು. ಪ್ರತಿ ಸಲವೂ ಕೂಡ ಉಳಿಕೆಯಲ್ಲಿ ಸಮಾಜಕ್ಕೆ ಮತ್ತೆ ಕೊಡಬೇಕು ಅನ್ನುವಂಥದ್ದು, ಅದು ಖಂಡಿತ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಅದನ್ನು ಕಾರ್ಯಾನುಷ್ಠಾನ ನಾವು ಮಾಡ್ತೇವೆ. ಹಾಗೆ ಬರ್ತಾ
ನಾನಲ್ಲ, ನನ್ನದು ಇದು ಸಮಾಜ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಆ ಶಾರದಾ ಪೂಜಾ ಕಾರ್ಯಕ್ರಮಗಳೇ ಇಂತಹ ಸೇವೆಗೆ ಕೂಡ ಸ್ಫೂರ್ತಿ ಆಯ್ತು. ಖಂಡಿತ. ಯಾಕಂದ್ರೆ ನಡೆಯಲಾರದೆ ತೆವಳುತ್ತಿದ್ದೇನೋ ನಡುಗೆ ಕಲಿಸಿತು ಸಂಘವು, ನುಡಿಯಲಾರದೆ ತೊದಲುತ್ತಿದ್ದೇನೋ ನುಡಿಯ ಉಲಿಸಿತು ಸಂಘವು, ಪಡೆದೆ ಉನ್ನತ ಜ್ಞಾನ ಸದ್ಗುಣ ಲಭಿಸಿ ಗುರು ಭಗವೇ ಅಂತ. ಈಗ ನಾವು ಗುರುವಾಗಿ ಭಗವದ್ವಜವನ್ನು ಇಟ್ಟುಕೊಂಡಿದ್ದೀವಿ. ಈಗ ದಿನಗಳು ಗುರು ಪೂಜೆ, ಈಗ ಗುರು ಪೂರ್ಣಿಮೆ. ಮತ್ತೆ ಮೊನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ, ಸಾಮಾನ್ಯ ಒಬ್ಬ ಸ್ವಯಂ ಸೇವಕನ ರೀತಿಯಲ್ಲಿ. ಇವತ್ತು ನನ್ನ ಮಾತೃಶಾಖೆ ಕನ್ಯಾಡಿಯಲ್ಲಿ ಕೂಡ ಗುರುಪೂಜಾ ಉತ್ಸವ ಉಂಟು. ಸರ್ವೇ ಸಾಮಾನ್ಯವಾದ ಯಾವ ಕಾರ್ಯಕರ್ತ ಹೋಗಿ ನಿಲ್ತಾನೆ ಅದೇ ರೀತಿಯಲ್ಲಿ ನಾವು ನಿಲ್ತೇವೆ. ಆದ್ರೆ ನೀವು ಈ ಕ್ಷೇತ್ರಕ್ಕೆ ಬರುವಾಗ ಸರ್ವಸಾಮಾನ್ಯ ಅಲ್ಲ, ಒಬ್ಬ ಮಾದರಿಯಾಗಿಯೋ ನನ್ನ ಬಗ್ಗೆ ಎಂತ ಅಹಂಕಾರದ ಮಾತಲ್ಲ, ಬದಲಾಗಿ ಇವತ್ತು ಕೆಲವಾರು ವೈದ್ಯ ಲೋಕ ಅವರು ಏನುಂಟು ಅವರು ವಿಶ್ ಮಾಡುವಾಗ, ಉದಾಹರಣೆಗೆ ಮೊನ್ನೆ ಕುಮಟದಲ್ಲಿ ಡಾಕ್ಟರ್ ಜಿ ಹೆಗಡೆ CMC ವೆಲ್ಲೂರಿನ ಡಾಕ್ಟರು, ಸಾವಿರಾರು ಮಂದಿ ಸ್ಪೈನಲ್ ಇಂಜುರಿ ಅವರು ಆ ಸೆಂಟರ್ ಅಲ್ಲಿ ಇದ್ದಾರೆ. 100 ಬೆಡ್ ಇದ್ದು, ಏಷ್ಯಾದ ನಂಬರ್ 1 ಹಾಸ್ಪಿಟಲ್ ಫಾರ್ ಸ್ಪೈನಲ್ ಮತ್ತು ಹೆಡ್ ಇಂಜುರಿಗೆ. ಮಾತಾಡ್ತಾ ನಾನು ಕೂಡ ಸ್ಕಾಲರ್ CMC ವೆಲ್ಲೂರ್ ಇದೆ ಹೇಳಿದ್ರು. ಮತ್ತೆ ಹೊರಡ್ತಾ ಸರ್ ವಿಶ್ ಮಾಡಿ ಅಂತ ಹೇಳಿದೆ. ಪಾಪ ಅವರು ಏನ್ ಮಾಡಿದ್ರು, ನನ್ನ ಕೈಯನ್ನು ಹೀಗೆ ಹಿಡ್ಕೊಂಡು ನಾವು ವಿಶ್ ಮಾಡೋದಲ್ಲ, ನೀವು ನಮ್ಮನ್ನು ವಿಶ್ ಮಾಡ್ಬೇಕು ಅಂತ ತಲೆಯನ್ನು ಇಲ್ಲಿಟ್ಟರು. ಸರ್ ಅದು ಹಾಗಲ್ಲ ಹೇಳಿ, ಇಲ್ಲ ಸಾವಿರಾರು ಮಂದಿಯನ್ನು ನೋಡಿದ್ದೇನೆ ವಿನಾಯಕ್, ನಿಮ್ಮ ಹಾಗೆ ಇಷ್ಟು ಆಕ್ಟಿವ್ ಈ ಏಜ್ ಅಲ್ಲಿ, ಮತ್ತು ಇಷ್ಟು ಸೇವಾಧಾಮದ ಕಲ್ಪನೆಗಳು ಸಾಮಾನ್ಯ ಒಬ್ಬನಿಗೆ ಬರುವುದಿಲ್ಲ. ಬದಲಾಗಿ ನಿಮ್ಮ ಹತ್ರ ಏನೋ ಒಂದು ಶಕ್ತಿ ಉಂಟು, ಅದಕ್ಕೆ ನಮಿಸಿದ್ದು ಅಂತ ಹೇಳಿ. ನಿಜ ಸರ್, ಅದು ಅವ್ರು ಹೇಳುದು ಕರೆಕ್ಟ್, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ. ಸರ್, ಈಗ ಸೇವಾ ಭಾರತಿ ಆರಂಭ ಮಾಡ್ಬೇಕಾದ್ರೆ ಈಸಿ ಆಗಿತ್ತ? ಅಲ್ಲಿ ಯಾವುದೇ ರೀತಿಯ ಸವಾಲುಗಳನ್ನೋದು ಬರ್ಲಿಲ್ವಂತ ತಮ್ಗೆ ಒಂದು ಪ್ರಾರಂಭದಲ್ಲಿ? ಅಲ್ಲ, ಸಮಸ್ಯೆಗಳು, ಉದಾಹರಣೆಗೆ ಸೇವಾ ಭಾರತಿ ಪ್ರಾರಂಭ ಆಯ್ತು, 3-4 ಜನ ಕೂತ್ಕೊಂಡು ಕೆಲಸ ಮಾಡಿದೆವು. ಶ್ರೀ ಪಡ್ರೆಯನ್ನು ಕರೆದೆವು ಕಾರ್ಯಕ್ರಮಕ್ಕೆ, ಜಲ ಸಂರಕ್ಷಣೆಯ ಆ ವಿಚಾರವಾಗಿ. ಎರಡನೇದು, ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದೆವು. ದುಡ್ಡು ಹಣದ ಅವಶ್ಯಕತೆಗಳಿದ್ದಾಗ ಅಂತ ಹೇಳಿದೆಲ್ಲ, ಕೈ ಮುಗಿದು ಶಿರಮಾಗಿ ಕೇಳಿದ್ದೇವೆ. ಕೆಲವೆಲ್ಲ ಕೆಟ್ಟ ಎಂತ ಅನುಭವಗಳಾಗಿದೆ. ಆದ್ರೆ ಆಗದ ಅನುಭವಗಳು ಈಗಿನ ಅನುಭವಗಳಿಗೆ ವಿಭಿನ್ನವಾಗಿ ಉಂಟು. ಈಗ ಒಂದು ಸಾಂಸ್ಥಿಕವಾಗಿ ಏನು ಸೇವಾ ಭಾರತಿಯ ಬಗ್ಗೆ ಕೇಳುವಾಗ ಅವಮಾನ ಮಾಡಿದ್ದು ಕೂಡ ಒಬ್ಬ ಜವಾಬ್ದಾರಿಯುತ ದೊಡ್ಡ ಸಂಸ್ಥೆಯ ಒಬ್ಬ ದೊಡ್ಡ ಎಂತ MDA ಅವಮಾನ ಮಾಡಿದಾಗ ಎಲ್ಲೋ ಒಂದು ಕಡೆ ಸಮಾಜ ನಮ್ಮನ್ನು ಕೂಡ ನೋಡುವ ದೃಷ್ಟಿ ಇದೆಯಾ ಅಂತ ಆಗ್ತದೆ. ಡಿಸೆಬಿಲಿಟಿ ಇರುವವನಿಗೆ, ಅಥವಾ ಎಂತ ಡಿಸೆಬಿಲಿಟಿ ಅಂತ ಇಲ್ಲ, ಅದು ತೆಗೆಯುವ ಎಬಿಲಿಟಿ, ನಾವು ವಿಶೇಷ ಚೇತನರು, ನಾವು ಸ್ಪೆಷಲಿ ಏಬಲ್ಡ್, ಅವನ ಸಾಧನೆ ಅಲ್ಲ, ಅವನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಪೂರಕವಾಗುವಂತಹ ಸಪೋರ್ಟ್ ಬೇಕು. ನೀವು ಅನುಕಂಪ ಬೇಡ, ಯಾರಿಗೂ ಕೊಡಬೇಡಿ, ನೀವು ಅವಕಾಶ ಕೊಡಿ ಅವನಿಗೆ ಬದುಕಲಿಕ್ಕೆ. ಯಾವುದೋ ಒಂದು ಯೋಜನೆ ಮಾಡಿಕೊಡಿ, ಒಂದು 10 ಜನರ ಹತ್ರ ತಂದು ಅವನಿಗೆ ವ್ಯವಸ್ಥೆ ಮಾಡಿಕೊಡಿ. ಜೀವನ ಪರ್ಯಂತ ನಿಮಗೆ ವಿಧೇಯನಾಗಿರ್ತಾನೆ, ನಿಮ್ಮನ್ನು ಎಂತ ಒಂದು ರೋಲ್ ಮಾಡೆಲ್ ಆಗಿ ಅವನು ನಮಸ್ಕಾರ ಮಾಡ್ತಾನೆ. ಆದ ಕಾರಣ ಆಗ ಮೊಬೈಲ್ಗಳಿಲ್ಲ ಹೇಳಿದ್ದೆ, ಸಣ್ಣ ಸಣ್ಣ ಕಾರ್ಡಲ್ಲಿ ಮೀಟಿಂಗ್ ಇದ್ದು ವಿಷಯ ಬರೆದು ಅದನ್ನು ಹಂಚುವಂತ ಕೆಲಸ ಮಾಡ್ತಿದ್ದೆವು. ಪಕ್ಕದ ಹುಡುಗ ಒಬ್ಬ ಪೋಸ್ಟ್ ಮ್ಯಾನ್ ಟೆಂಪರರಿ, ಅವನ ಹತ್ರನೇ ಕೊಡ್ತಿದ್ದೆವು, ಸ್ಟ್ಯಾಂಪ್ ಹಾಕದೆ. ನಮ್ಮ ಕಾರ್ಯಕರ್ತನೆ, ಅವನು ಅಲ್ಲಿಗೆ ಕೊಡ್ತಿದ್ದ, ಸೇರ್ತಾ ಇತ್ತು. ತಿಂಗಳಿಗೊಮ್ಮೆ ಸೇರ್ತಾ ಇದ್ದೆವು. ಮತ್ತೆ ಜಾಸ್ತಿ ಆಯ್ತು. ಮತ್ತೆ ಈಗ ಏನು ಸೇವಾ ಭಾರತಿ ಉಂಟು, ಒಂದಷ್ಟು ಅದರ ಶಾಖೆಗಳು ಅಥವಾ ಅದರಿಂದ ಪ್ರೇರಿತರಾಗಿ ಇವತ್ತು ಅನೇಕ ಮಂದಿಗಳು ಇವತ್ತು ಸ್ಪೈನಲ್ ಇಂಜುರಿಯವರ ಆ ಒಂದು ದೊಡ್ಡ ಫೀಲ್ಡ್ ಏನುಂಟು, ಇಡೀ ಸೇವಾಧಾಮವನ್ನ ಸೇವಾ ಭಾರತಿಯನ್ನು ನೋಡುವಂತ ಕೆಲಸಗಳಾಗ್ತಾವ. ಸರ್, ಈಗ ಸೇವಾ ಭಾರತಿ ಆರಂಭ ಆಯ್ತು, ಹೇಗೆ ಅದರಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗ್ತಾ ಇದೆ ಹೇಳಿದ್ರಿ. ಆ ನಂತರದಲ್ಲಿ ಸೇವಾಧಾಮ ಯಾವಾಗ ಆರಂಭ ಆಯ್ತು? ಅದು ಸ್ಪೆಷಲ್ ಆಗಿ ಸೇವಾಧಾಮ ಅನ್ನೋ ಸಂಸ್ಥೆ ಆರಂಭಿಸ್ಬೇಕು ಅಂತ ಯಾಕೆ ಅನಿಸ್ತು? ಅಂದ್ರೆ ಈ ಯೋಜನೆ ಯಾಕೆ ಆರಂಭಿಸ್ಬೇಕು ಅಂತ ಅನಿಸ್ತು? ಸೇವಾ ಭಾರತಿ ಅಡಿಯಲ್ಲಿ ವಿಭಿನ್ನವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಸಣ್ಣದು ಮಾಡ್ಲಿಕ್ಕೆ ಹೋದೆವು. ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಗಟ್ಟಿ ಹೆಜ್ಜೆಗಳನ್ನು ಇಟ್ಟುಕೊಂಡ ಕಾರಣವಾಗಿ ಯೋಚನೆಗಳು ಬರ್ತಾ ಇರ್ತದೆ. ಯಾಕಂದ್ರೆ ನನ್ನ ಬದುಕು ಬೆಂಡಾಗಿದ್ದು ಬೆನ್ನು ಮೂಳೆ ಮರಿತ, ಆದ್ರೆ ಇದು ಇದಾಗ್ಲಿಲ್ಲಲ್ಲ, ಮಾನಸಿಕ ಕುಗ್ಲಿಲ್ಲ. ಬೆಂಡಂತ ಹೇಳಲೇಬಾರ್ದು, ನಿಮ್ ಬದುಕು ಬಳಲಿ ಬೆಂಡಾಗಿದ್ದು ಅಂತ ಹೇಳ್ತಾರಲ್ಲ, ಅದು ಒಮ್ಮೊಮ್ಮೆ ಅನಿಸ್ತದೆ.
ಎರಡನೇದು, ಯಾವಾಗ ಈ ಸಾಮಾಜಿಕ ಬದುಕು ಉಂಟು ನನಗೂ ಕೂಡ ಅಂತ ಗೊತ್ತಾದಾಗ ನನ್ನ ಮನೆಯಲ್ಲಿ ನಾನಾಗಿ ಇರಲೇಬೇಕು, ಕೃಷಿ ಕಾರ್ಯ ನಡೀಲೇಬೇಕು ಅನ್ನುವಂಥದ್ದಿಲ್ಲ. ನಾನು ಅನಿವಾರ್ಯ ಅಲ್ಲ. ಬದಲಾಗಿ ಅದನ್ನು ಮೇಲಿಂದ ಮೇಲೆ ವಿಮರ್ಶಿಸುವಂಥದ್ದು, ಸೂಪರ್ವಿಷನ್ ಮಾಡುವಂಥದ್ದು, ಕೆಲವು ದಿನ ಅಗತ್ಯವಾಗಿ ಮನೆಯ ಕೃಷಿಯಲ್ಲಿ ಹತ್ತಿರ ಇರುವಂಥದ್ದು, ಅದು ಸಾಕು. ಮತ್ತೆ ಉಳಿದದ್ದು ಸಮಾಜದ ಋಣ ತೀರಿಸಲೇಬೇಕು. ಪಿತೃಋಣ, ಮಾತೃಋಣ, ಅದರ ಒಟ್ಟೊಟ್ಟಿಗೆ ಸಮಾಜದ ಋಣ ಉಂಟು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೆಳವಣಿಗೆ ಅವನ ಮನೆ ಮಾತ್ರ ಅಲ್ಲಲ್ಲ, ಅವನಿಗೆ ಶಿಕ್ಷಣ ಕೊಟ್ಟವನು, ಆಚೆ ಈಚೆ ಎಲ್ಲರೂ ಕೂಡ ಕಲಿತದ್ದೇ. ಸಮಾಜವೇ ಅದ ಋಣವೇ ಎಲ್ಲವೂ ಕೂಡ. ಆ ಸಾಮಾಜಿಕ ಋಣ ಕಳೀಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜೀವಮಾನದಲ್ಲಿ. ಆದ್ರೆ ಸಾಧ್ಯವಾದಷ್ಟು ಮಾಡ್ಬೋದಲ್ಲ. ಒಂದು ಹೆತ್ತ ತಾಯಿಗೆ ಅದು ನಾವು ಮಾಡೇ ಮಾಡ್ತೇವೆ. ಇದು ಪೊರೆವ ತಾಯಿ, ಭರತ ಮಾತೆ, ಇವಳ ಕೆಲಸ ಮಾಡಲೇಬೇಕಾದಂಥದ್ದು ಅನಿವಾರ್ಯತೆ. ಅದು ಸ್ವಯಂ ಸೇವಕರಿಗೆ ಹೇಳಿ ಕೊಡುವಂಥದ್ದು ಸಂಘದ ಪಾಠ ಅದೇ. ಆದ ಕಾರಣ ಬೇರೆ ಬೇರೆ ವಿಭಿನ್ನ ಕ್ಷೇತ್ರಗಳಲ್ಲಿ 2004ರಿಂದ 2012ಕ್ಕೆ ಯಾವ ದೊಡ್ಡ ಟೀಮ್ ಒಂದು ಬಂತು, ಅಲ್ಲಿಯವರೆಗೆ ಏನು ಹೇಳುದು, ಕುದುರೆ ಹಾಗೆ ಕತ್ತೆ ಹಾಗೆಯೋ ಕೆಲಸ ಮಾಡ್ತಾ ಇತ್ತು, ಓಡ್ತಾ ಅಂದ್ರೆ ಮಾನಸಿಕವಾಗಿ. ಕತ್ತೆ ಅಂದ್ರೆ ದೊಡ್ಡ ದೊಡ್ಡ ಒತ್ತಡಗಳ ಮೂಲಕವೂ ಕೂಡ ಆ ಭಾರವನ್ನು ವಹಿಸಿಕೊಂಡು, ಜವಾಬ್ದಾರಿಯನ್ನು ನನ್ನನ್ನು ಕೂಡ, ಯಾಕಂದ್ರೆ ನಮ್ಮ ಬದುಕು ಕೂಡ ಇದು ಇವತ್ತು ಸರಿಯಾಗುವಂಥದ್ದಲ್ಲ, ಇನ್ನೂ ಸರಿಯಾಗುದಿಲ್ಲ. ಆದ್ರೆ ಮುಂದಿನ ಸಮಸ್ಯೆಗಳು ಬರದ ಹಾಗೆ ಲೈಫ್ ಅನ್ನು ಲೀಡ್ ಮಾಡಬೇಕು. ಇದು ಒಂದು ಹೋರಾಟ, ಬದುಕಿಗಾಗಿ ಹೋರಾಟ. ಎರಡನೇದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಇರಬೇಕಾದ್ರೆ, ಅಥವಾ ನಮ್ಮ ಏನು ಯೋಜನೆ ದೊಡ್ಡದು ಕನಸು ಕಾಣಿಂತ ಡಾಕ್ಟರ್ ಕಲಾಂ ಹೇಳಿದ್ರು, ದೊಡ್ಡ ಕನಸು ಕಾಣಿಂತ. ಆಗ ದೊಡ್ಡ ಕನಸಿನ ಸಣ್ಣ ಸಣ್ಣ ಹೆಜ್ಜೆಗಳು ಪ್ರಾರಂಭ ಆಗ್ಬೇಕಲ್ಲ. ಅದು ಎರಡನೇ ಹೋರಾಟ. ಆರೋಗ್ಯದ ಕಡೆಗೆ ಹೋರಾಟ, ಸಾಮಾಜಿಕ ಬದುಕಿಗೆ ಹೋರಾಟ. ಎರಡನೇದು ಒಳಗೆ ಇದು ರಾಜಕೀಯಗಳು ಇರ್ತದೆ, ಅದು ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಾವು ಒಳ್ಳೆಯ ಸಂಗತಿಗಳನ್ನೇ ತಗೊಳ್ಳುವಲ್ಲ ಅಲ್ವಾ. ಆದ ಕಾರಣ ಪ್ರತಿಯೊಂದನ್ನು ಕೂಡ ಹರ್ಡಲ್ ಆಗಿ ಸ್ವೀಕರಿಸಿದ್ದೇನೆ. ಅದು ಕಾಲೆಳೆಯುವುದಿರ್ಬೋದು, ಅಥವಾ ಅಪಪ್ರಚಾರ ಇರ್ಬೋದು, ಅಥವಾ ಅಸಹನೆ ಅಲ್ಲ, ಅಸಹಕಾರ ಇರ್ಬೋದು, ತುಂಬಾ ಅನುಭವಿಸಿದ್ದೇನೆ. ಆದ್ರೆ ನನ್ನ ಗುರಿ, ನನ್ನ ಧ್ಯೇಯ, ನನಗೆ ಸಪೋರ್ಟ್ ಮಾಡುವಂತಹ ಅನೇಕ ಮಂದಿಗಳ ಸಂಪರ್ಕ, ಹಿರಿಯರ ಸಂಪರ್ಕ, ನನ್ನ ಮನೆಯವರ, ಅವರು ಕೂಡ ಫ್ರೀಡಮ್ ಆಗಿ ನೀವು ಕೆಲಸ ಮಾಡ್ತಾ ಇರು ಅಂತ ಹೇಳಿದ ಕಾರಣ ಮೆಟ್ಟಿ ನಿಂತಿದ್ದೇನೆ. ಮತ್ತು ನನ್ನಂಥವನನ್ನು ನನ್ನೊಟ್ಟಿಗೆ ಕರ್ಕೊಂಡು ಹೋಗುವಂತ, ನನ್ನಷ್ಟು ಇರ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಒಂದೇ ಅಲ್ಲಲ್ಲ, ಈ ಸಂಘಟನೆಯ ಏನು ವಿಜಯ ಧ್ವಜ ಅಂತ ನಾವು ಹೇಳ್ತೇವೆ, ಅಥವಾ ಇದರ ಯಶಸ್ಸು ಮುಂದುವರಿತಾ ಹೋಗ್ಬೇಕು. ಫಲಾನುಭವಿಗಳಿಗೆ ಸಿಗಬೇಕು, ಸಮಯಕ್ಕೆ ಸಿಗಬೇಕು, ಸರಿಯಾದದ್ದು ಸಿಗಬೇಕು. ಆದಾಗ ಮಾತ್ರ ಪ್ರಾರಂಭದ ಉದ್ದೇಶ ಅಲ್ಲಿ ಫಲ ಸಿಗ್ತದೆ ಅವನಿಗೆ. ಎಸ್ ಸರ್, ಇವತ್ತು ಕೆ ವಿನಾಯಕ ರಾವ್ ಅವರಂದ್ರೆ ಅದೆಷ್ಟೋ ಮಂದಿಗೆ ಧೈರ್ಯ ತುಂಬುವಂತಹ ಒಬ್ಬ ಶಕ್ತಿ. ನಿಮ್ಮ ಬಾಲ್ಯ ಯಾವ ರೀತಿ ಆಗಿತ್ತು ಸರ್? ಅಲ್ಲೂ ಕೂಡ ಸೇವಾ ಮನೋಭಾವ ಅನ್ನೋದು ಇತ್ತ? ಹೇಗೆ? ಕೃಷಿಕ ಕುಟುಂಬದವರು, ಒಂದಷ್ಟು ತೋಟ ಗದ್ದೆ, ಅಪ್ಪ ಅಮ್ಮ, 3 ಅಣ್ಣಂದಿರು, 4 ಅಕ್ಕಂದಿರೊಟ್ಟಿಗೆ ಒಡನಾಟದ ಬಾಲ್ಯ ಕಳೆದದ್ದು ಗೊತ್ತಾಗ್ಲಿಲ್ಲ ಬಡತನ ಅಂತ. ಅದೇ ನನ್ನ ಮೊದಲನೇ ಇಲ್ಲಿ ಕನ್ಯಾಡಿ, ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯಲ್ಲಿ ಪ್ರಾಥಮಿಕ, ಅದು ಆದ್ಮೇಲೆ SDM ಉಜಿರೆಯಲ್ಲಿ ಪ್ರೌಢ, ಮೂಡುಬಿದ್ರೆ SN ಮೂಡುಬಿದ್ರೆ ಪಾಲಿಟೆಕ್ನಿಕ್ ನಲ್ಲಿ 3 ವರ್ಷದ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಸಮಾಜಕ್ಕೆ ಬಂದದ್ದು. ಸಮಾಜಕ್ಕೆ ಬಂದ್ರೆ ಆಗ ಏನು ಬಾಲ್ಯದ ದಿನಗಳಿತ್ತು. ನನ್ನ ಅಣ್ಣನವರಿಗೆ ಅದು ಗೊತ್ತುಂಟು, ಎಂತದ್ದು ಕಷ್ಟದ ದಿನಗಳು. ಅಪ್ಪ ಸಣ್ಣ ಹೋಟೆಲ್ ಮಾಡಿದ್ದ, ಅದರಲ್ಲಿ ಬದುಕು ಕಟ್ಟಿಕೊಳಿಸ್ಬೇಕಿತ್ತು, ಸಾಲಗಳು, ಅಕ್ಕಿ ಮಾರಿ ಫೀಸ್ ಕಟ್ಟುವಂಥದ್ದು, ಇದು ಸರ್ವೇ ಸಾಮಾನ್ಯ ಇತ್ತು. ಅದರಲ್ಲಿ 4 ಅಕ್ಕಂದಿರ ಮದುವೆ ಜವಾಬ್ದಾರಿಗಳೆಲ್ಲ ಅಪ್ಪನಿಗೆ ಇದ್ದ ಕಾರಣ. ಎರಡನೇದು, ಕೃಷಿಯಲ್ಲಿ ಆದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಅಲ್ಲಿ ಗೊಬ್ಬರ ಹಾಕ್ಲಿಕ್ಕೆ ಹೋಗುದು, ಊಟ ಆದ ನಂತರ ವೀಳ್ಯದೆಲೆ ತುಂಡು ಮಾಡಿ ಕೊಡ್ತಾ ಇದ್ರು. ಅಪ್ಪನು ಕೂಡ ಕಟ್ತಾ ಇದ್ರು ಅದನ್ನು ಸೂಡಿ ಮಾಡ್ಲಿಕ್ಕೆ. ನಾವು ಸೂಡಿ ಮಾಡಿ ಶಾಲೆಗೆ ಹೋಗುವಾಗ ಅದನ್ನು ಮಾರುವಂಥದ್ದು. ಚೀಟು ಕೊಡುವವರು, ಅಂಗಡಿಗೆ ಹೋಗಿ 2 kg ಅಕ್ಕಿ, 50 ml ಕೊರಸಂಡೆ ಎಣ್ಣೆ ಅಂತ ಹೇಳ್ತಿದ್ದೆವು, ತೆಂಗಿನ ಎಣ್ಣೆ, ಅದು ದಿನ ತರುವಂಥದ್ದು. ಯಾಕಂದ್ರೆ ಹಣದ ವಿನಿಯೋಗ ಹಾಗೆ ಇತ್ತು, ಒಮ್ಮೆನೆ ತರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ನು ರಜೆಗಳ ಸಂದರ್ಭದಲ್ಲಿ ನೆಂಟರ ಮನೆಗೆ ಹೋಗುವಂಥದ್ದು. ಈಗ ನೆಂಟರುಗಳೇ ಯಾರು ಬೇಡಲ್ಲ, ಅವರು ಬಂದ್ರೆ ಸಹ ನಮಗೆ ಡಿಸ್ಟರ್ಬ್ ಆಗ್ತದೆ. ಸೀರಿಯಲ್ ಹೋಯ್ತು, ಅದು ಹೋಯ್ತು, ಕ್ರಿಕೆಟ್ ಹೋಯ್ತು. ಅಂತೂ ಆರೋಗ್ಯಯುತ
ವಾತಾವರಣದಲ್ಲಿ ಬೆಳೆದಿದೆ. ಹಳ್ಳಿಯ ಸೊಡಗು ಇದ್ರೂ ಕೂಡ, ಹ್ಮ್. ಯಾಕಂದ್ರೆ ಬದುಕು ಇವತ್ತಿನವರೆಗೂ ಬಣ್ಣ ಕಳ್ಕೊಳ್ಳಿಲ್ಲ, ಹ್ಮ್. ವಿಶ್ವಾಸ ಕಳ್ಕೊಳ್ಳಿಲ್ಲ. ಹೌದು. ಅನೇಕ ವ್ಯಕ್ತಿಗಳು ಇವತ್ತು ನನ್ನನ್ನು ಈ ಸಮಾಜದ ಈ ಮಟ್ಟಕ್ಕೆ ನೋಡಬೇಕು ಅಂತಾದ್ರೆ, ಅನೇಕ ವ್ಯಕ್ತಿಗಳು ಅನೇಕ ಸಂದರ್ಭಗಳಲ್ಲಿ ಶಕ್ತಿಯುತವಾದಂತ ಮಾತುಗಳನ್ನು, ಪ್ರೇರಣೆಗೊಳಿಸತಕ್ಕಂಥ ಮಾತುಗಳನ್ನು ಆಡಿದ ಕಾರಣ ಹ್ಮ್. ಅವು ಎಲ್ಲವೂ ಕೂಡ ನನ್ನ ಈಗಿನದ್ದಕ್ಕೆ ಮೆಟ್ಟಿಲುಗಳು ನನ್ನದು. ಸರ್, ಅಂದ್ರೆ ಇವಾಗ ತಾವೇನು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ, ಇದಕ್ಕೆ ಒಂದು ರೀತಿಯ ಪ್ರೇರಣೆ ಸಂಘಟನೆ ಅನ್ನುವಂತಹ ಮಾತು ಕೂಡ ತಾವಾಗ ಹೇಳಿದ್ರಿ. 100%. ಈ ಒಂದು ಸಂಘಟನೆಗೆ ಯಾವಾಗ ಬಂದ್ರಿ, ಅಥವಾ ತಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರಲ್ಲಿ ಹೇಗೆ? ಇಲ್ಲ, ಹಾಗೆ ಇಲ್ಲ. ನನ್ನ ಅಣ್ಣ ಮತ್ತು ನಾನು ಶಾಖೆಗೆ ಹೋಗ್ತಾ ಇದ್ದೆವು ಬಾಲ್ಯದಿಂದ, ಒಂದು 2-3ನೇ ಕ್ಲಾಸಿನ ನಂತರ. ಅದು ಹೈಸ್ಕೂಲ್ನ ನಂತರ, ಹೈಸ್ಕೂಲ್ನವರೆಗೂ. ಡಿಪ್ಲೊಮಾ ಆಗುವಾಗ ಒಂದು 3 ವರ್ಷ ಇಲ್ಲ, ಮತ್ತೆ ಪುನಃ ಅದೇ ಶಾಖೆಯ ಜವಾಬ್ದಾರಿಗಳು ಸಿಕ್ಕಿತು. ಮುಖ್ಯ ಶಿಕ್ಷಕ, ಸಂಘಟಿಸುವಂತ ಕೆಲಸ, ಪಾರ್ಟಿಯ ಕೆಲಸ ಸಿಕ್ಕಿತು. ಪಾರ್ಟಿಯ ಕೆಲಸ, ಪ್ರತಿ ಮನೆಯನ್ನು ಸಂಪರ್ಕ ಮಾಡುವಂತ ಅವಕಾಶಗಳು, ಬೇರೆ ಬೇರೆ ಉದ್ದೇಶಕ್ಕೆ. ಇದು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಧರ್ಮಸ್ಥಳದ SKDRDP ಒಟ್ಟಿಗೆ, NSS ಕುಮಾರ ಹೆಗಡೆ ಇವರ ನೇತೃತ್ವದಲ್ಲಿ 2-3 ಕ್ಯಾಂಪ್ ಮಾಡಿದೆ. ಒಂದು ಕ್ಯಾಂಪಿಗೆ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ನಾನು ಪೂರ್ತಿ ಸಪೋರ್ಟ್ ಮಾಡಿದೆ. ಇವತ್ತು ಕೂಡ ಅವರು ನಿಮ್ಮ ಕೆಲಸವನ್ನು ಮೆಚ್ಚಬೇಕು ನಾಯಕರು ಹೇಳ್ತಾರೆ, ಕುಮಾರ ಹೆಗಡೆ SDM. ಈ ರೀತಿಯಲ್ಲಿ ಆ ಶಾಖೆಗೆ ಹೋದಂತಹ ಸಂದರ್ಭ ಮತ್ತು ಅಲ್ಲಿ ಕಲಿಸಿಕೊಟ್ಟಂತಹ, ಅಲ್ಲಿ ಕಲಿತಂತಹ ಎಲ್ಲವೂ ಕೂಡ ಸಾಮಾಜಿಕ ಜೀವನಕ್ಕೆ ನಂಗೆ ಅದು ಎಂತ ರತ್ನಗಂಬಳಿ ಆಯಿತು. ಆದ ಕಾರಣವೇ ಯಾವಾಗ 2004ಕ್ಕೆ ಏನು ಸೇವಾ ಭಾರತಿ ಪ್ರಾರಂಭ ಆಯಿತು, ಅದರ ಮೊದಲಿನ ಜೀವನ ಯಾವುದು 1996ಕ್ಕೆ ನಾನು ಬಿದ್ದು ಆ ಹಂತಗಳು ಬರಬೇಕು ಅಂತಾದ್ರೆ ಹುಚ್ಚಾಗಿದ್ದೆ ಒಂದು ಸಂದರ್ಭದಲ್ಲಿ. ಸರ್, ಅದರ ಬಗ್ಗೆನೇ ಬರ್ತೀನಿ. ಇವಾಗ ಈ 1996 ಆ ಇಸವಿಯಲ್ಲಿ ಏನು ತಮಗೆ ತೊಂದರೆ ಆಗುತ್ತೆ, ಅದಕ್ಕಿಂತ ಮುಂಚಿನ ಜೀವನ ಮತ್ತು ಆ ನಂತರದಲ್ಲಿ ತಾವು ಹೇಳಿದ್ರಿ ಅವಾಗ ನನ್ನ ಬದಲಾದ ಜೀವನ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅನ್ನೋದು. ಆ ನಂತರದ ಜೀವನ ಯಾವ ರೀತಿಯಾಗಿ ಬದಲಾವಣೆ ಆಯ್ತು, ಅಲ್ಲಿ ಹೇಗಿತ್ತು, ಆ ನಂತರದಲ್ಲಿ ಯಾವ ರೀತಿ ಆಯ್ತು? ಇದು ಉಂಟಲ್ಲ, ವಿದ್ಯಾರ್ಥಿ ಬದುಕು ಆದ ನಂತರ, ಡಿಪ್ಲೊಮಾ ಆದ ನಂತರ, ಡಿಪ್ಲೊಮಾ ಆದವರಿಗೆ ಸೂಪರ್ವೈಸರ್ ಲೈಸೆನ್ಸ್ ಸಿಗ್ತದೆ. ಅಪ್ಲೈ ಮಾಡಿದ್ದೆ. 6 ಜನ ಕಾಂಟ್ರಾಕ್ಟರ್ಗಳಿಗೆ ನಿಮ್ಮ ವೈರಿಂಗ್ ಸರಿ ಉಂಟು ಅಂತ ನಾನು ಸೂಪರ್ವೈಸರ್, ನಾನು ಗೌರ್ಮೆಂಟ್ ಲೈಸೆನ್ಸ್ ಹಿಡಿದು ನಾನು ಸೈನ್ ಮಾಡ್ಬೋದು. ಕಂಪ್ಲೀಷನ್ ರಿಪೋರ್ಟಿಗೆ ಒಂದು ಸೈನ್ ಬೇಕು. ಅದು ನಾವು ಸ್ವಲ್ಪ ದುಡ್ಡು ತಗೊಳ್ತೇವೆ. ಮೊದಲು 10 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಒಬ್ಬನಿಗೆ ಒಂದು ಕನೆಕ್ಷನ್, ಒಂದು ಕಾಂಟ್ರಾಕ್ಟರ್ ನಮ್ಮೊಟ್ಟಿಗೆ ಫ್ಲೈಟ್ ಆಗಿದ್ದಿದ್ದು. ಬದುಕುಗಳು ಖುಷಿ ಇತ್ತು, ಸಾಲಗಳಿತ್ತು. ಅಪ್ಪ ತೀರಿದ್ರು, ಅಮ್ಮ ಮಾತ್ರ ಇದ್ರು. ಅಣ್ಣನವರೆಲ್ಲ ಅವರವರ ಕೆಲಸಕ್ಕಿದ್ರು. ಮನೆಯ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬಲ್ಲಂತ, ಎಲ್ಲ ಸಪೋರ್ಟ್ ಮಾಡುವಂತ ಅಕ್ಕ ಅಣ್ಣಂದಿರನ್ನು ಪಡ್ಕೊಂಡ ಕಾರಣ ನಾನು ಹೀಗಿದ್ದೇನೆ. ಇಲ್ಲಾಂದ್ರೆ ಇಲ್ಲ, ಆರ್ಥಿಕವಾಗಿ ಕಷ್ಟ ಉಂಟು. ಆಗ ಅಣ್ಣ ಅಕ್ಕನವರ ಸ್ಥಿತಿಯೂ ಕೂಡ ಕಷ್ಟ ಇತ್ತು. ಈಗ ಹಾಗಲ್ಲ, ಅವರಿಗೂ ಕೂಡ ಉದ್ಯೋಗದಲ್ಲಿ ಭದ್ರತೆ ಸಿಕ್ಕಿದೆ, ಪ್ರಮೋಷನ್ ಸಿಕ್ಕಿದೆ. ಒಂದಷ್ಟು ನಮ್ಮನ್ನು ಕೂಡ ಬೆನ್ನು ತಟ್ಟಿ ಕೊಡುವಂತ, ಸಹಕಾರ ಕೊಡುವಂತ ನಿದರ್ಶನಗಳು ತುಂಬ ಉಂಟು. ಯಾವಾಗ ಈ ಏನು ಶಿಕ್ಷಣ ಮುಗಿಸಿ ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಅಂತ ಉಜಿರೆಯಲ್ಲಿ ಹಳೆಪೇಟೆಯಲ್ಲಿ ಮಾಡಿದ್ನ, ಆಗ ಅದಕ್ಕೆ ವೈಂಡಿಂಗಿಗೆ ಮತ್ತು ಎಲೆಕ್ಟ್ರಿಕಲ್ಲಿಗಾಗಿ 2 ನೇಮಕ ಮಾಡಿದೆ, ರಮೇಶ್ ಮತ್ತು ಜನಾರ್ದನ್ ಅಂತ. ಜನಾರ್ದನ್ ಅವರನ್ನು ಮಂಗಳೂರಿನಿಂದ ಕೆಲಸ ಬಿಡಿಸಿ ನನ್ನಲ್ಲಿ ತಂದಿದ್ದೆ. ಅವನ ಊರು ಕೂಡ ಧರ್ಮಸ್ಥಳದ ಕನ್ಯಾಡಿಯಲ್ಲಿ. ಹೀಗೆ ಪ್ರಾರಂಭ ಆಯಿತು 93ನೇ ಇಸವಿಗೆ. ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಅಂತ ಹೇಳಿ ಹಳೆಪೇಟೆಯಲ್ಲಿ ಒಂದು ಅಂಗಡಿ ಮಾಡಿದ್ದೆವು. ರೋಡ್ ಸೆಟ್ಟಿನಲ್ಲಿ ಟ್ರೈನಿಂಗ್ ಸಿಕ್ಕಿತ್ತು, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. 1 ತಿಂಗಳು ಸಿದ್ಧವನದ ಗಂಜಿಯಲ್ಲಿ, 1 ತಿಂಗಳು ಅಲ್ಲೇ ಇದ್ದೆ ರೆಸಿಡೆನ್ಷಿಯಲ್. ITI ಮತ್ತು ಡಿಪ್ಲೊಮಾ ಮಾಡಿದ್ದಾರೆ. ಆಗ ಡಾಕ್ಟರ್ ಹೆಗ್ಗಡೆಯವರು ಏನು ಹೇಳಿದರು, ನೀವು ಬಾಕಿಯವರ ಕೆಲಸದ ಚೀಟ್ ಮಾಡೋದಕ್ಕಿಂತ ನೀವು 100 ರೂಪಾಯಿ ದುಡಿದು ಅದನ್ನು ಚೀಟಿ ಮಾಡಿ, ಅದನ್ನು ಟ್ಯಾಲಿ ಮಾಡಿ, ಅದನ್ನು ಮಾಡಿ ಅನ್ನುವಂಥದ್ದು ಮಾತು. ಅಂದ್ರೆ ಸ್ವಾವಲಂಬಿ ಬದುಕು ಕಾಣಿ. ನೀವು ಉದ್ಯೋಗಕ್ಕೆ ಕೊಡೋದ್ರೆ ಸಮಾಧಾನ, ನಿಮಗೆ ಅಂತ ಸಂಬಳ ಮಾತ್ರ, ಅವನ ಕೆಲಸ ನೀವು ಮಾಡುದು. ಬದಲಾಗಿ ನಿಮಗೆ 100 ರೂಪಾಯಿಯ ಉತ್ಪತ್ತಿ ದಿನಕ್ಕೆ ಬಂದರೂ ಕೂಡ ತಿಂಗಳಿಗೆ ಇಷ್ಟಾಯ್ತು, ಇಷ್ಟಕ್ಕೆ ಖರ್ಚು ಕೊಟ್ಟು ಅದೇ ಲೆಕ್ಕ ಮಾಡ್ತಾ ಇರಿ ಅಲ್ವಾ, ಮತ್ತೆ ನೀವು ದೊಡ್ಡದಾಗ್ತೀರಿ ಹಾಗೆ ಅಂತ. ಅದು ಪ್ರೇರಣೆ ಆಯ್ತಲ್ಲಿ. ಆ 96ನೇ ಇಸವಿಗೆ ಆಗುವಾಗ, 93 ನನ್ನದು ವ್ಯಾಪಾರ ಅಲ್ಲ, ಏನು ಹೇಳುದು, ವೃತ್ತಿಯನ್ನು ಪ್ರಾರಂಭ ಮಾಡಿ ಆ 3 ವರ್ಷಗಳಲ್ಲಿ ತುಂಬಾ ಮನೆಯ ವೈರಿಂಗ್ ಮಾಡಿದ್ದೇನೆ. ಒಂದಷ್ಟು ಮಂದಿಗೆ ಕೆಲಸಗಳನ್ನು ಕೊಟ್ಟಿದ್ದೇನೆ. 2-3 ಜನ ಪರ್ಮನೆಂಟ್ ಇದ್ರು, ಟೆಂಪರರಿ ವೈರಿಂಗ್ಗೆ ಮತ್ತೆ 4 ಜನ ಇದ್ರು. ಎಲ್ಲವೂ ಕೂಡ ಎಂಥದ್ದು
ಅರ್ನಿಂಗ್ಸ್ ಆಗುವಾಗ ಹ್ಮ್. ನಮಗೆ ಗೊತ್ತಿಲ್ಲಲ್ಲ ನಮ್ಮ ಮುಂದುವರೆದ ಭಾಗ ಏನು ಅಂತ. ಅಕಸ್ಮಾತ್ ಹತ್ತಿದಂತ ಯಾವ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಇರುವಂತ ಲೈಟ್ ಕಂಬ Okay. ಒಂದು 10 ಫೀಟ್ ಹೈಟ್ ಅಲ್ಲಿ ಎಲ್ಲಿ ನಡೆದಿದ್ದು ಸರ್ ಈಗ? ಕನ್ಯಾಡಿಯ ನಮ್ಮ ಮನೆಯ ಒಂದು 2 ಫರ್ಲಾಂಗ್ ದೂರದಲ್ಲಿ. ಓಕೆ. ಉದಾಹರಣೆಗೆ ಉದಾಹರಣೆಗಲ್ಲ, ನಮ್ಮ ಮನೆಯ ಏನು ಕೆರೆಯ ಒಳಗೆ ರಿಂಗ್ ಹಾಕಿ ಕೆರೆಯನ್ನು ಆಳ ಮಾಡಲಿಕ್ಕೆ ರಿಂಗ್ ಬಿಡ್ತಾರೆ, ಆ ರಿಂಗಿನೊಳಗೆ ನೀರಿತ್ತು ಮತ್ತು ಕೆಸರಿತ್ತು ಹಿಂದಿನ ದಿನಗಳು ಹಾಕಿದಂತ. ಕೆಸರು ಹೋಗ್ಬೇಕು, ನೀರು ತೆಗಿಬೇಕು. ಆಗ ಲೋ ವೋಲ್ಟೇಜ್ ಎಷ್ಟಂದ್ರೆ ಅದು ಬಲ್ಬ್ ಕೂಡ ಡಿಮ್ ಲೈಟ್ ಕಾಣುವಂಥದ್ದು. ತುಂಬಾ ತಾರರ ಸನಿಹದಲ್ಲಿ ಇರುವವರು ಅವರಿಗೆ ಲೋ ವೋಲ್ಟೇಜ್ ಗೊತ್ತಾಗ್ತದೆ. ಇಡೀ ದಿನ ಕರೆಂಟ್ ಇರುವುದಿಲ್ಲ, ಅಥವಾ 3 ಗಂಟೆ ಮಾತ್ರ, ರಾತ್ರಿ ಹಗಲು ಅದೆಲ್ಲ ಶಿಫ್ಟಿಂಗ್. ಆದ್ರೆ ಹಿಂದಿನ ದಿನಗಳು ಕೆಲಸ ಮಾಡಿದ್ದು, ಅವತ್ತು 30 ಜನ ಬರಬೇಕಿತ್ತು, ನೀರು ಮತ್ತು ಮಣ್ಣು ಖಾಲಿ ಆಗಬೇಕಿತ್ತು, ಕರೆಂಟ್ ಸರಿಬೇಕಿತ್ತು. ಅಲ್ಲಿ ಕರೆಂಟ್ ಇಲ್ಲ. ಸುಮಾರು 7-7:30 ಗಂಟೆಗೆ ನಾನು ಟ್ರಾನ್ಸ್ಫಾರ್ಮರ್ಗೆ ಹೋದದ್ದು, ಅಲ್ಲಿ ಅವಘಡ ಆಯಿತು. ಯಾವ ರೀತಿಯಾಗಿ ಈ ಘಟನೆ ನಡೆದ? ಉದಾಹರಣೆಗೆ ಟ್ರಾನ್ಸ್ಫಾರ್ಮರ್ 10 ಫೀಟ್ ಹೈಟ್ ಉಂಟು, ಅದನ್ನು ಏರ್ಬೇಕಂದ್ರೂ ಕೂಡ ಶೂಸ್ ಅಥವಾ ಗ್ಲೌಸ್ ಬೇಕು. ನಮ್ಮದೆಲ್ಲ ಸ್ಲೀಪರ್ ಅಲ್ಲ ಮೊದಲೆಲ್ಲ, ತೆಳು, ಮತ್ತೆ ಕೈ ಹಿಡ್ಕೊಂಡದ್ದು ಕೂಡ ಆಂಗುಲರ್ ಅಲ್ಲಿ. ಇನ್ಪುಟ್ ಮುಟ್ಟಿದ್ದು 11,000 ವೋಲ್ಟ್, 11 kV ಅಂತ ಹೇಳ್ತಾರೆ. ಆಚೆ 250 ವೋಲ್ಟ್ ಇದು ಆಚೆ ಟ್ರಾನ್ಸ್ಫರ್ ಮಾಡಿ ಕೊಡೋದು ಕರೆಂಟ್ ಅನ್ನು ಆ ಪೆಟ್ಟಿಗೆ ಟ್ರಾನ್ಸ್ಫಾರ್ಮರ್. ನಾನು ಆ ಕಡೆ ಮುಟ್ಟಬೇಕಿತ್ತು, ಈ ಕಡೆ ಮುಟ್ಟಿದೆ. ಆಗನೇ ಇಡೀ ಬಾಡಿ ಗೀ ಅಂತ ಹೇಳಿತು. ನೋಡುವಾಗ ಕೆಳಗೆ ಬಿದ್ದೇನೆ, ಬಲವಾದ ಪೆಟ್ಟು ಆ ಮೂಳೆಗೆ ತಾಗಿದೆ. ಈ ಸೊಂಟದ T12 ಅಂತ ತೊರಾಸಿಕ್, ಇದು ಸರ್ವೈಕಲ್ 7 ಬೋನು, ಮತ್ತೆ 12 ಬೋನು, 12ನೇ ಬೋನು ಅದು ಡಿಸ್ಲೊಕೇಟ್ ಆಗಿದ್ದು. ನನ್ನ ಎಂಥ ಸ್ಪರ್ಶ ಜ್ಞಾನ ಮತ್ತು ನಿಯಂತ್ರಣ ಕಳ್ಕೊಂಡಿದ್ದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವನು ಬಂದು ಎತ್ಕೊಂಡು ಹೋದ, ಹಾಸ್ಪಿಟ್ಲಿಗೆ ಹೋಯ್ತು, ಸರ್ಜರಿ ಮಾಡಿದರು. ಮತ್ತು ಡಾಕ್ಟ್ರ್ ಹೇಳಿದರು 3 ತಿಂಗಳಾಯಿತು ಅಲ್ಲಿ. ಅವನಷ್ಟಕ್ಕೆ ವೀಲ್ಚೇರಲ್ಲಿ ಹೋಗೋದನ್ನು ನಾನು ನೋಡಬೇಕು ಅಂತ ಹೇಳಿದ ಕಾರಣ 3 ತಿಂಗಳು ಆಸ್ಪತ್ರೆಯ ವಾಸ ಮುಗಿಸಿ ಬಂದಾಗ ಶೂನ್ಯ ಆಗಿದೆ. ಸರ್, ನಡೆಬಾರದಂತಹ ಒಂದು ದುರ್ಘಟನೆ, ಬಹಳ ಬೇಸರದ ಸಂಗತಿ. ಈ ಸಂದರ್ಭವನ್ನ ತಾವು ಹೇಗೆ ಎದುರಿಸಿದ್ರಿ? ಜೊತೆಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್, ಮನೆಯವರಾಗಿರ್ಬೋದು, ಯಾವ ರೀತಿಯಾಗಿ ತಮಗೆ ಧೈರ್ಯವನ್ನು ತುಂಬಿದ್ರು? ನಾನು ಅಡ್ಮಿಟ್ ಆಗಿದ್ದಾಗ ಒಬ್ಬರು ಸ್ಪಷ್ಟವಾಗಿ ಹೇಳಿದರು, ಯಾವತ್ತೂ ಧೈರ್ಯಕ್ಕೊಂದು ಬೇಡ ಅಂತ. ಒಂದು ಅದು ಸ್ಫೂರ್ತಿ ಆಯಿತು. ಎರಡನೇದು, ನನ್ನ ಅಣ್ಣ ಹೇಗಾದರೂ ನಿನ್ನನ್ನು ನಡೆಸ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದ. ಯಾಕಂದ್ರೆ ಮೆಡಿಕಲ್ ಟರ್ಮಲ್ಲಿ ಸ್ಪೈನಲ್ ಇಂಜುರಿ ಅಂದ್ರೆ ನಮಗೆ ಗೊತ್ತಿಲ್ಲ. ಇವತ್ತು ಯಾರ್ಯಾರ ಮನೆಗೆ ಹೋಗಿ ಅಥವಾ ಅಡ್ಮಿಟ್ ಆದಾಗ ನಾನು ಹೋಗ್ತೇನೆ, ಆಗ 2 ಚಾಯ್ಸ್ ಕೊಡ್ತೇನೆ. ಒಂದು, ಸ್ಪೈನಲ್ ಇಂಜುರಿ ಆಗಿದೆ, ಇದಕ್ಕೆ ಬದುಕಲ್ಲಿ ಇನ್ನೂ ಇಲ್ಲ, ರಿಕವರಿ ಆಗದಷ್ಟು ಒಂದು ಲೈನ್. ಒಂದು ಹಂತ ನೀವು ಬದಲಾವಣೆಯ ಒಂದು ಹಂತದವರೆಗೆ ನೀವು ಪ್ರಯತ್ನ, ಮತ್ತೆ ನೀವು ಅದನ್ನು ಒಪ್ಪಿಕೊಂಡು ಬಾಳಬೇಕು ಅನ್ನುವಂಥದ್ದು. ಅಂದ್ರೆ ಆಗುದಿಲ್ಲ ಅಂತ ಅರ್ಥ. ಆಗ್ಲೂ ಕೂಡ ನನ್ನ ಬಾಕಿಯವರಿದ್ದಾರೆ. ಉದಾಹರಣೆ, ನನ್ನ ಸುತ್ತಮುತ್ತ ಹುಡುಗರೇ ಇದ್ದಾರೆ, ಇವತ್ತು ಕೂಡ ಬಂದದ್ದೆಲ್ಲ ಫ್ರೆಂಡ್ಶಿಪ್ಗಳಲ್ಲಿ. ಅವರು ಹೇಳಿದ್ರು, ಯಾವಾಗ ಕರೀರಿ ನಾವು ಬರ್ತೇವೆ ಅಂತ. ದೌರ್ಭಾಗ್ಯ, ನಮ್ಮ ಮನೆ ಹತ್ರ ಇರುವಂತ ಒಂದು ದೊಡ್ಡ ಕ್ಷೇತ್ರ, ಅವರು ರೋಡ್ ಬಂದ್ ಮಾಡಿದ್ರು. ನನ್ನನ್ನು ನೋಡಿ ರೋಡ್ ಬಂದ್ ಮಾಡಿದ್ರು. ಆಗ ಹೊತ್ತುಕೊಂಡು ಹೋಗ್ಬೇಕಾದಂತ ಸ್ಥಿತಿ. ಕಾರ್ಯಕರ್ತರು ಬಂದರು, 2 ಫರ್ಲಾಂಗ್ ಹೊತ್ತುಕೊಂಡು ಹೋಗುವಂತದ್ದೇ ಆಯ್ತು ಮೇನ್ ರೋಡಿಗೆ. ಈಗ ಬೇರೆ ರೀತಿಯಲ್ಲಿ ಮಾರ್ಗ ಮಾಡಿದ್ದೇವೆ ಹೊರತು, ಅದು ಕೂಡ ದೊಡ್ಡ ಸಂಸ್ಥಾನ. ನಾನು ಹೇಳಬಾರ್ದು ಇಲ್ಲಿ. ಬದುಕು ಬಿದ್ದು ಹೋಗಿದೆ. ಬದುಕಿಗೆ ಸರಿಯಾಗಿ ಬರುವ ಮೊದಲೇ ಅದು ರೋಡ್ ಬ್ಲಾಕ್ ಆದ್ರೆ ಅದರ ಸ್ಥಿತಿಗಳು ಗಂಭೀರ. ಮನೆಗಳು ಚಿಕ್ಕದು, ಅವೇರ್ನೆಸ್ ಇಲ್ಲ. ಕೆಳಗೆ ಇಳಿಲಿಕ್ಕೆ ಒಂದು ಮರದ್ದು ಹಾಕಿತ್ತು, ಅಲ್ಲಿ ಇಳಿದ ಕೂಡಲೇ ಸ್ನಾನ ಮಾಡಿ ಮತ್ತೆ ಒಳಗೆ ಹೋಗುವಂಥದ್ದು. ಮಾನಸಿಕವಾಗಿ ಎಂಥದ್ದು ಕೊರಗುವಂಥದ್ದು, ಮಾನಸಿಕವಾಗಿ ಅಂತ ಹಿಂಸೆ ಅನುಭವಿಸ್ತಾ ಇದ್ದಾಗ ಆ 4 ವರ್ಷಗಳಲ್ಲಿಯ ಕೊನೆಯ ವರ್ಷ ನಾನು ಹುಚ್ಚನಾಗುವಂತ ಎಲ್ಲ ಲಕ್ಷಣಗಳು ಇತ್ತು. ಸಿಟ್ಟು ಬರೋದು, ಡಿಮ್ ಆಗೋದು, ಊಟ ಮಾಡೋದಿಲ್ಲ, ಇಷ್ಟಿಷ್ಟು ಊಟ ಮಾಡೋದು, ತುಂಬಾ ಸಮಸ್ಯೆಗಳು. ಆದ್ರೆ ಮನೆಯವರಿಗೆ ಗೊತ್ತಿಲ್ಲಲ್ಲ, ನಾನು ಅದೇ ರೀತಿ ಇರ್ಬೋದು ಅನ್ನುವಂಥದ್ದು ಅವರು ಹೇಳುವಂಥದ್ದು. ವೀಲ್ ಚೇರ್ಗಳು ಸಿಕ್ಕಿತ್ತು, ಯಾವುದೋ ಕಂಪನಿದು, ಗೊತ್ತಾಯ್ತಲ್ಲ, ನಾನು ಹೇಳಿದಲ್ಲ ಸಮಸ್ಯೆಗಳು. ಕಾಲು ಸ್ವೆಲ್ಲಿಂಗ್ ಆಗ್ತಾ ಇತ್ತು, ಆ ಪಾದ ಬೆಂಡ್ ಆಗ್ತಾ ಇತ್ತು, ತುಂಬಾ ನಿದ್ರೆ ಮಾಡ್ತಾ ಇದ್ದೆ, ತುಂಬಾ ತಿಂತಾ ಇದ್ದೆ, ತುಂಬಾ ದಪ್ಪ ಇದ್ದೆ. ಒಂದ್ಸಲ ಎಲ್ಲ ಊದಿ ಬಿಟ್ಟಿತ್ತು. ಆಗ ಹೇಳಿದ್ರು ವಿನಾಯಕರು ಲಾಸ್ಟ್ ಅಂತ. ಲಾಸ್ಟ್ ಅವರೇ ಆದ್ರು. ನಂಗೆ ಇನ್ನೂ ಬಾಳ ಉಂಟು. ನನ್ನ ಅಣ್ಣ ಕರ್ಕೊಂಡು ಹೋದ ಬಾಂಬೆಗೆ. 2 ಅಕ್ಕಂದಿರು, ಒಂದು ಅಣ್ಣ. ಒಳ್ಳೆ ಸಾಕಿದ್ರು. ಆ
ಅಲ್ಲಿ ಹೋದ 3 ತಿಂಗಳಲ್ಲಿ ಒಂದೊಂದು ತಿಂಗಳು ಅವರವರ ಮನೆಯಲ್ಲಿ ಇಟ್ಟುಕೊಂಡ್ರು. ಯಾವ RSS ಸಂಘದ ಪ್ರಮುಖರು ಕೃಷ್ಣ ಭಟ್ ಕುಕ್ಕಡ ಹಿರಿಯರು, ಅವರ ಮೂಲಕ ನಾನು ಮೂಲಕ ಅಲ್ಲ, ಅವರು ನನ್ನನ್ನು ಮತ್ತೆ ಜವಾಬ್ದಾರಿ ಕೊಟ್ಟು ಎಂಥದ್ದು ವಿನಾಯಕನಾಗೇ ಇರಬೇಕು ನೀನು ಅಂತ ಹೇಳಿದವರು. ಅವರಿಗೆ ಪತ್ರ ಬರೆದೆ, ವಿನಾಯಕ ಹೊರಟೋಗ್ತಾ ಇದ್ದೇನೆ, ಸಾಲಿ ಕೊರಡಿದ್ದೇನೆ ಅಂತ. ಅಂದರೆ ಅದು 100%. ಅದು ಆ ಟೈಮ್ ಆಗಿತ್ತು. ಆಗ ಮೊಬೈಲ್ ಇರಲಿಲ್ಲ, ಇನ್ಲ್ಯಾಂಡ್ ಲೆಟರ್ ಗೊತ್ತುಂಟಲ್ಲ, ಅದರಲ್ಲಿ ಅವರು ಬರೆದರು, ವಿನಾಯಕರೇ ನೀವು ನಿಮ್ಮ ಬಗ್ಗೆ ಮಾತ್ರ ಅಲ್ಲ, ನಿಮಗಿಂತ ಕೆಟ್ಟ ಸ್ಥಿತಿಯಲ್ಲಿ ಇರೋರು ತುಂಬ ಜನ ಇದ್ದಾರೆ, ಅದನ್ನು ನೋಡಿ ನೀವು ಫಸ್ಟ್ ಅಂತ. ಅದು ನನ್ನನ್ನು ತುಂಬ ಬದಲಾಯಿತು. ಬಾಂಬೆದ ಬಂದು ಸಂಘ ಮಂಡಳಿ ಅಂತ ಮಾಡಿದೆವು 96ಕ್ಕೆ. ತಿಂಗಳಿಗೊಮ್ಮೆ ಸೇರ್ತಾ ಇದ್ದೆವು, ಪ್ರಾರ್ಥನೆ ನಡೀತಾ ಇತ್ತು, ಊರಿನ ಉಸಬಾರಿಗಳು ನಡೀತಾ ಇತ್ತು, ನಿಂತು ಹೋಗಿದ್ದ ಎಂತ ಸತ್ಯನಾರಾಯಣ ಪೂಜೆ ಮಾಡುವ ಅಂತ ಹೇಳಿದ್ರು, ಅದು ಆಯ್ತು. ಗೊತ್ತಾಯ್ತಲ್ಲ, ಒಂದು ದುಂಪದ ಬಲಿ, ಲೆಕ್ಕಾಚಾರವೇ ಇಲ್ಲ, ವ್ಯವಸ್ಥೆ ಇಲ್ಲ. ಅದಕ್ಕೊಂದು ಟೀಮ್ ಮಾಡಿ ಈ ಸಂಘ ಮಂಡಳಿ ತಿಂಗಳು ಏನು ಸೇರ್ತಾ ಇತ್ತು, ಅಲ್ಲಿ ಬಂದ ಯೋಚನೆಗಳು, ಊರಿನವರ ಯೋಚನೆ ನಮ್ಮೊಟ್ಟಿಗೆ ಸೇರಿ ಮಾಡಿದ್ದು ಅದ್ಭುತವಾದಂತ ಪರಿಣಾಮ. ಈಗ ಅದು ನಿರಂತರವಾಗಿ ನಡೀತಾ ಉಂಟು, ಅದು ಖುಷಿ ನಮಗೆ. ನಾವು ಅದರಲ್ಲಿ ಭಾಗಿಯಾಗದಿದ್ರು ಸಾಂಕೇತಿಕವಾಗಿ ಅಥವಾ ಆ ಸಮಯಕ್ಕೆ ಹೋಗಿ ಬರ್ತೇವೆ, ಆದ್ರೂ ಅದರ ಹಿಂದಿನ ಪರಿಶ್ರಮ ನಮಗೆ ಗೊತ್ತುಂಟು, ನನ್ನೊಟ್ಟಿಗೆ ಕೆಲಸ ಮಾಡಿದವರಿಗೆ ಗೊತ್ತುಂಟು. ಇವತ್ತು ನನ್ನನ್ನು ಆ ಕಿಲೋಮೀಟರ್ ಎತ್ತುಕೊಂಡು ಹೋದ್ರಲ್ಲ, ಇವತ್ತಿನ ಯಾವ ಜಿಲ್ಲಾ ಪ್ರಶಸ್ತಿ ಇರ್ಬೋದು ಅಥವಾ ಉತ್ತಿಷ್ಟ ಅನ್ನುವಂಥ ಒಂದು NGO ಸ್ಟೇಟ್ ಲೆವೆಲಲ್ಲಿ ಪ್ರಶಸ್ತಿ ಕೊಡ್ತದೆ ಅಂತಾದರೆ ಅದಕ್ಕೆ ನಾನು ಮುಖವಾಡ ಮಾತ್ರ. ನನ್ನನ್ನು ಹೊತ್ತವರು ಅವರು, ಅರ್ಥ ಆಯ್ತಲ್ಲ, ನನ್ನ ಬೇಕು ಬೇಡಗಳಿಗೆ ಸ್ಪಂದಿಸಿದವರು ಅವರು. ನನ್ನ ಮಾತುಗಳು ಏನು, ನಾನು ಜೋರಿದ್ದೆ ಮೊದಲು, ಆ ಮನೆಯವರು ಕೂಡ ನನ್ನ ಮಾತು ಜೋರನ್ನು ಸಹಿಸಿಕೊಂಡು ನನ್ನನ್ನು ಸಾಕಿದರ ಪರಿಣಾಮ ಆ ಪ್ರಶಸ್ತಿಗಳು ಎಲ್ಲರಿಗೂ ಸಂದಬೇಕು, ನಂಗಲ್ಲ. ಅದನ್ನು ಎಲ್ಲ ಕಡೆ ಹೇಳ್ತೇನೆ. ಇದು ಬಾಲ್ಯ ಬಂದು ಅಲ್ಲಿ 96ರವರೆಗೆ ನಿಂತಿತ್ತು. ಇಲ್ಲ, ಅದರ ನಂತರ ಮತ್ತಷ್ಟು ಉತ್ತುಂಗಕ್ಕೆ ಇರುತ್ತೆ ಸರ್. ನಿಜ, ನಿಮ್ಮ ಬದುಕು ನಿಜವಾಗ್ಲೂ ಸ್ಫೂರ್ತಿ. ಎಲ್ಲರ ಬದುಕು ಅಷ್ಟೇ, ಅದು ಯಾವ ಕ್ಷಣದಲ್ಲೂ ಬೇಕಾದ್ರೂ ಒಂದು ತಿರುವನ್ನ ಪಡಿಬಹುದು, ಅದು ಎಂತಹ ಕ್ಷಣ ಬೇಕಾದ್ರೂ ಆಗಿರ್ಬೋದು. ಅದರ ನಂತರ ನಾವು ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತೇವೆ ಅನ್ನೋದಕ್ಕೆ ನಿಮ್ಮ ಒಂದು ಬದುಕೇ ಸ್ಫೂರ್ತಿ. ಸರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ. ಕೆ ವಿನಾಯಕ ರಾವ್ ಅವರ ಸ್ಫೂರ್ತಿದಾಯಕ ಬದುಕನ್ನ ನಾವು ಕೇಳಿದ್ವಿ, ಇನ್ನಷ್ಟು ಮಾತನಾಡೋದಕ್ಕಿದೆ. ಟೇಕ್ ಎ ಶಾರ್ಟ್ ಬ್ರೇಕ್. ವೈದ್ಯರಾಗುವ ನಿಮ್ಮ ಕನಸು ಇನ್ನೂ ಮುಗಿದಿಲ್ಲ. ನಿಮ್ಮ ಕನಸನ್ನು ನನಸಾಗಿಸಲು ಬೆಂಬಲಿಸಲು ಅಭ್ಯಾಸ್ ಅಕಾಡೆಮಿಯಲ್ಲಿ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ. ಜುಲೈ 10, 2023ರಿಂದ ನೀಟ್ 2024 ಗುರಿಯಾಗಿಸಿಕೊಂಡಿರುವ ದ್ವಿತೀಯ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ನೀಟ್ ದೀರ್ಘಾವಧಿಯ ಕೋಚಿಂಗ್ ತರಗತಿಗಳು ಪ್ರಾರಂಭವಾಗಲಿದೆ. ಮಂಗಳೂರು ಮತ್ತು ಮೂಡಬಿದಿರೆಯ ಪರಿಣಿತ ಅಧ್ಯಾಪಕರ ತಂಡದಿಂದ ವಿದ್ಯಾರ್ಥಿಗಳಿಗೆ ನೀಟ್ ದೀರ್ಘಾವಧಿಯ ತರಬೇತಿಯನ್ನು ವಸತಿ ಸೌಲಭ್ಯ ಸಹಿತ ನೀಡುತ್ತೇವೆ. ನಮ್ಮ ವಿಶೇಷತೆಗಳು: ಉನ್ನತ ದರ್ಜೆಯ ಅಧ್ಯಾಪಕರ ತಂಡ, ಕಡಿಮೆ ಶುಲ್ಕ, ನೀಟ್ 2023 ಸ್ಕೋರ್ ಮತ್ತು 10ನೇ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಶುಲ್ಕ ರಿಯಾಯಿತಿ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು, ಆರೋಗ್ಯಕರ ಮತ್ತು ಪೌಷ್ಟಿಕ ರುಚಿಕರವಾದ ಆಹಾರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಸಮಸ್ಯೆಯನ್ನು ಪರಿಹರಿಸುವ ತ್ವರಿತ ತಂತ್ರಗಳ ಮೇಲೆ ವಿಶೇಷ ಗಮನ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹರಿಸುವ ಸಲುವಾಗಿ ಸೀಮಿತ ಸೀಟುಗಳು, ಒತ್ತಡ ಮುಕ್ತ ಅಧ್ಯಯನ ಯೋಜನೆಗಳು. ಪ್ರವೇಶಾತಿ ಆರಂಭಗೊಂಡಿದೆ, ಸೀಮಿತ ಸೀಟುಗಳು ಮಾತ್ರವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095986259 ಅಥವಾ 9743289565 ಅಥವಾ 8296003705. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742. ತಾಲೂಕಿನ ಜನರ ಮನಗೆದ್ದ ಸಂಸ್ಥೆ ಯಶಸ್ವಿ 24 ವರ್ಷಗಳಿಂದ ಗುಣಮಟ್ಟದ ಸೇವೆಯಲ್ಲಿ ಶ್ರೀ ಶಾರದಾ ಆಪ್ಟಿಕಲ್ ಸೈಂಟಿಫಿಕ್ ಆಪ್ಟಿಷಿಯನ್ ಹಾಗೂ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್, ಉಜಿರೆ. ನಮ್ಮಲ್ಲಿ ಮಿತ ದರದಲ್ಲಿ ಉತ್ತಮ ಗುಣಮಟ್ಟದ ದೃಷ್ಟಿ ಕನ್ನಡಕಗಳು ಕ್ಲಪ್ತ ಸಮಯದಲ್ಲಿ ಲಭ್ಯ. ಝೇನ್ಸ್ ಹಾಗೂ ಈಸಿಲರ್ ಕಂಪನಿಯ ಎಲ್ಲಾ ತರಹದ ಪ್ರೋಗ್ರೆಸಿವ್ ಗ್ಲಾಸ್ಗಳು ಹಾಗೂ ಟೈಟಸ್ ಕ್ರಿಸಲ್ ಗ್ಲಾಸ್ಗಳು ಲಭ್ಯ. ಕನ್ನಡಕಗಳ ರಿಪೇರಿ ಹಾಗೂ ಕನ್ನಡಕಗಳಿಗೆ ಉಚಿತ ಸರ್ವಿಸ್.
ಶ್ರೀ ಶಾರದಾ ನೇತ್ರ ಚಿಕಿತ್ಸಾಲಯ, ಮೊದಲನೇ ಮಹಡಿ, ದಾಮೋದರ ಕೃಪಾ ಮುಖ್ಯ ರಸ್ತೆ, ಬೆಳ್ತಂಗಡಿ. ಸಂಪರ್ಕಿಸಿ 9880807628 ಅಥವಾ 9448501475. ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್ ಉಜಿರೆ, ವಿಶ್ವಾಸ್ ಸಿಟಿ ಸೆಂಟರ್ ಅಂಚೆ ಕಚೇರಿ ಎದುರು, ಚಾರ್ಮಾಡಿ ರಸ್ತೆ. ಸಂಪರ್ಕಿಸಿ 9480761650 ಅಥವಾ 9880807628. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ವಸ್ತುಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಮಹಿಳೆಯರ ಮತ್ತು ಮಕ್ಕಳ ನವನವೀನ ಉಡುಪುಗಳು, ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಪ್ರೋಟೀನ್ ಹಾಗೂ ಜೀವಸತ್ವಗಳಿಂದ ಕೂಡಿದ ಪುಷ್ಟಿ ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟದ ಕಡಿಮೆ ದರದ ಸಿರಿ ಉಡುಪುಗಳ ವಿಶೇಷತೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಡಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760. ಒಂದು ಸಣ್ಣ ವಿರಾಮದ ಬಳಿಕ ಮಯೋಟೋಗ್ರಾಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕೆ ವಿನಾಯಕ ರಾವ್ ಅವರು. ಸರ್, ಮಾತಾಡ್ತಾ ಇದ್ವಿ, ಸಾಕಷ್ಟು ವಿಚಾರಗಳನ್ನ ತಾವು ನಮಗೆ ಹಂಚ್ಕೊಂಡ್ರಿ. ತಮ್ಮ ಬದುಕಿನ ನೋವಾಗಿರ್ಬೋದು, ಅದನ್ನ ಎದುರಿಸಿದಂತಹ ರೀತಿ ಆಗಿರ್ಬೋದು, ಜೊತೆಗೆ ಇನ್ನಷ್ಟು ಬದುಕಿಗೆ ತಾವು ಸ್ಫೂರ್ತಿಯಾದಂತಹ ಕಥೆ ಆಗಿರ್ಬೋದು. ಸರ್, ಈಗ ನಾವು ಆಗ್ತಾನೆ ಸೇವಾಧಾಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೇವಾಧಾಮ ಅನ್ನುವಂತಹ ಈ ಒಂದು ಯೋಜನೆಯಲ್ಲಿ ಸದ್ಯ ಯಾವ ರೀತಿಯ ಚಟುವಟಿಕೆಗಳಾಗ್ತಾ ಇದೆ ಸರ್? ಸುಮಾರು ಸೇವಾ ಭಾರತಿ ಪ್ರಾರಂಭ 2004ಕ್ಕೆ ಆಯ್ತು. ಕೋಆರ್ಡಿನೇಟರ್ ಆಗಿ ನಾನಿದ್ದೆ. ಆಕ್ಚುಲಿ ನಮಗೂ ಕೂಡ ಎಂತ ಮತ್ತಿಯೋ ಅಥವಾ ಹೇಳುವವರು ಗೊತ್ತಿಲ್ಲ, ಎಲ್ಲರಿಗೂ ಸಹಕಾರ ಕೊಟ್ಟಿದ್ದೇವೆ, ಕೃಷಿಯಿಂದ ಹಿಡಿದು ಎಲ್ಲವೂ. ಆದ್ರೆ ನನ್ನಂತ ಬೆನ್ನುಹುರಿ ಅಪಘಾತಕ್ಕೊಳಗಾದವನಿಗೆ 2004ಕ್ಕೆ ಸೇವಾ ಭಾರತಿ ಪ್ರಾರಂಭವಾಯಿತು. ಒಬ್ಬ ನಿರ್ಣಾಯಕ ಕಾರ್ಯಕರ್ತ ಇದ್ದಾಗ ತಿಂಗಳಿಗೆ 40 ಲಕ್ಷ ಬರ್ತಾ ಇದ್ದಾಗ್ಲೂ ಕೂಡ ಮಾಮೂಲಿ ವೀಲ್ಚೇರ್ ಕಾಟುಗಳನ್ನು ಕೊಟ್ಟೇ ಕೈ ತೊಳಿತಾ ಇದ್ದದ್ದು ವಿನಃ ಪುನಶ್ಚೇತನದ ಕೇಂದ್ರದ ಬಗ್ಗೆ ಯಾವುದೇ ಮಾಡ್ಬೇಕು ಅಂತ ನನಗೂ ಗೊತ್ತಿರ್ಲಿಲ್ಲ. ಬದಲಂಗೆ ವಿಷಯನೇ ಗೊತ್ತಿಲ್ಲ. 21 ವರ್ಷ ಅಂದ್ರೆ 2017 16 ಆಗುವಾಗ ಎಪಿಡಿ ಅನ್ನುವಂತ ಒಂದು ಸಂಸ್ಥೆ ಬಂತು ನಮ್ಮೊಟ್ಟಿಗೆ. ಆಗ ನಮ್ಮ ಹತ್ರ 40 ಮಂದಿಯ ಎಂತದ್ದು ಡಾಟಾಗಳಿತ್ತು. ಆದ್ರೆ ಮೊದ್ಲಿನ ವರ್ಷ 8 ಮಂದಿಯ ಡಾಟಾ ಇದ್ದಾಗ ಕರೆದು ಕನ್ಯಾಡಿಯಲ್ಲಿ ಶಾಲೆಯಲ್ಲಿ ಹಾಸ್ಪಿಟಲ್ ಇಂದ ಬೆಡ್ ತಂದು ಡಾಕ್ಟರ್ಗಳದ್ದೇ ಅವೇರ್ನೆಸ್ಗಳು, ಅದು ಹೇಗೆ ಯೋಚನೆ ಮಾಡುವಂತ ಒಂದು ದಿನ 6 ಮಂದಿಯನ್ನು ನಮ್ಮ ಊರಿಗೆ ಕರೆದು ಕ್ಯಾಂಪ್ ಮಾಡಿದೆವು. ಅದು ಇಂಟ್ರೆಸ್ಟ್ ನಮ್ಮದು. ಯಾವಾಗ 2016 ಡಿಸೆಂಬರಿಗೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಲಿಂಗರಾಜಪುರಂ ಬೆಂಗಳೂರಿನವರು ಬಂದರು. ಅವರು NGO ಫೀಲ್ಡ್ ಅಲ್ಲಿ 60-70 ವರ್ಷ ಅನುಭವ ಉಂಟು. ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ 20 ವರ್ಷದ ಅನುಭವ ಉಂಟು. ಅವರು ನಮ್ಮೊಟ್ಟಿಗೆ ಮುಂದಿನ ದಿನಗಳು ಕೆಲಸ ಮಾಡುವ ಅಂತ ಹೇಳಿ 2 ದಿನದ್ದು ಕ್ಯಾಂಪ್ ಆಯೋಜನೆ ಮಾಡಿ ಹೇಳಿದ್ರು. ಶುರುವಿನ ಕ್ಯಾಂಪಿಗೆ 23 ಮಂದಿ ಬಂದರು. ಮರುದಿನದಕ್ಕೆ 16 ಮಂದಿ ಬಂದರು. ಅಲ್ಲಿ ನಮಗೆ ಗೊತ್ತಾಯ್ತು ಪುನಶ್ಚೇತನ ಕೇಂದ್ರ ಉಂಟು, ಅಪ್ಡೇಟ್ ಆಗ್ಬೋದು ನಾವು. ಅಷ್ಟು ಅವೇರ್ನೆಸ್ ಕೊಟ್ಟರು, ಟ್ರೈನಿಂಗ್ ಕೊಟ್ಟರು. ಕೊನೆಗೆ ಹೇಳಿದ್ರು, ನಿಮ್ಮಲ್ಲಿ 4 ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ, ನೀವು ಬೆಂಗಳೂರಿನ ರಿಹ್ಯಾಬಿಗೆ ಕಳಿಸಿ, ನಮ್ಮ ರಿಹ್ಯಾಬಿಗೆ. ನೀವು ಮಾತ್ರ CMC ವೆಲ್ಲೂರಿಗೆ ಹೋಗ್ಬೇಕು, ತಮಿಳುನಾಡು ಹೋಗ್ಲೇಬೇಕು ಅಂತ ಹೇಳಿದ್ರು. 4 ತಿಂಗಳ ವೇಟಿಂಗ್ ಅಲ್ಲಿ ನಾನು ಹೋದೆ. ಇವರು ಹೇಳಿ ಜನವರಿಯಲ್ಲಿ 4 ಜನರನ್ನು ರಿಹ್ಯಾಬಿಗೆ ಕಳಿಸಿದೆವು. ಆ 4 ಜನರ ಇವತ್ತು ಬದುಕು ಕಾಣಬೇಕು. ನಾನು CMC ವೆಲ್ಲೂರಿಗೆ ಹೋಗಿದ್ದು. ಹೋಗಿ ಬಂದ ನಂತರ ಕಲ್ಪನೆಗಳು ಬಂದಾಗ್ಲೇ ಯೋಚನೆ ಇದು, ರಿಹ್ಯಾಬ್ ಮಾಡ್ಲೇಬೇಕು ಅಂತ. ಓಡಾಟ 1 ವರ್ಷ ಮಾಡಿದೆ. ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಪಾಳು ಬಿದ್ದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಮನೆಗಳು ಇಂಥದ್ದು ನೋಡಿದೆವು, ಆಗ್ಲಿಲ್ಲ. ಕೊನೆಗೆ ಕೊಕ್ಕಡದ ಏನಾಗ ಬಿಲ್ಡಿಂಗ್ ತೋರಿಸಿದೆಲ್ಲ, ಆ ಟ್ರಸ್ಟಿನ ಅಧ್ಯಕ್ಷರು ಕೃಷ್ಣ ಭಟ್ರು ನಂಗೆ ಲೆಟರ್ ಬರೆದಿದ್ರಲ್ಲ, ಬಾಕಿಯವರನ್ನು ನೋಡಿ ಅಂತ, ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬಿಡಿ. ಅಲ್ಲಿ ಹೋಗಿ ಮಾತುಕತೆ ಆಗಿ ಎಸ್ ಆಯ್ತು. ಆಗ ಏನಿತ್ತಂದ್ರೆ, ನಾವು ಕೂಡ ಸೇವಾ ಸಂಸ್ಥೆ ಮಾಡ್ಲಿಕ್ಕೂ ಕೂಡ ನಮ್ಮದು ಸಬೈಲ ಉಂಟು, ಒಟ್ಟಿಗೆ ಸೇರಿ ಮಾಡುವ. ಒಂದಷ್ಟು ನಮಗೂ ಕೂಡ ಏನಾದ್ರು ಆದಾಯ ಬರುವಂತದ್ದು ನೀವು ಮಾಡಿಕೊಡಿ, ಅಂದ್ರೆ ರೆಂಟ್ ಇರ್ಬೋದು, ಮೇಂಟೆನೆನ್ಸ್ಗೆ ಅಂತ. 4 ರೂಮ್ ಕೊಟ್ಟರು, 5 ಬೆಡ್ ಅಲ್ಲಿ ಸ್ಟಾರ್ಟ್ ಆಯ್ತು. ಫಿಸಿಯೋಥೆರಪಿ ಹಾಲ್ ಮಾಡಿದೆವು, ಕಂಪೌಂಡ್ ಮಾಡಿದೆವು. 50 ಲಕ್ಷ ಖರ್ಚಾಯ್ತು. 10 ಲಕ್ಷ ಮಾತ್ರ ಇತ್ತು ಪ್ರಾರಂಭಕ್ಕೆ. ಆಯ್ತಾ, ಮಾತುಕತೆ ಮಾಡುವಾಗ ಅವ್ರು ಕೊಡೋ ಮೊದಲು ಮತ್ತೆ ಲಾಸ್ಟಿಗೆ ಒಂದು ಫೈನಲ್ ಮಾಡೋದು, ನಾವು 1 ಲಕ್ಷ ವರ್ಷಕ್ಕೆ ಕೊಡೋದು ಅಂತ ಹೇಳಿ ಹೋದೆವು. ಹಿರಿಯರೆಲ್ಲ ನಮ್ಮೊಟ್ಟಿಗಿದ್ರು.
ಅಲ್ಲಿ ಸಹ ಅದೇ ಟೀಮ್ ಬಂತ 15 ಜನ ಮಾತಾಡಿ ಲಾಸ್ಟ್ ಆಗುವಾಗ ನಮಗೆ ಯಾವುದೇ ರೀತಿಯ ರೆಂಟ್ಗಳು ಬೇಡ, ನಾವು ಉಚಿತವಾಗಿ ಕೊಡ್ತೇವೆ, ನೀವು ಹಾಕಿ ಅಲ್ಲಿ ಶ್ರೀ ಸೌತಡ್ಕ ಮಹಾಗಣಪತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಕ್ಕಡ ಅಂತ ಹಾಕಬೇಕು ಅಂತ. ಆದ ಕಾರಣ ನಮ್ಮ ಬ್ರೋಷರ್ಗಳು ನಮ್ಮ ಅಲ್ಲಿ ಸೆಂಟರ್ಗಳಲ್ಲಿ ಅವರ ಹೆಸರು ಉಂಟು. ಅದು ಕೊಟ್ಟ ಕಾರಣ ಈ ಸೇವಾಧಾಮದ ಪರಿಕಲ್ಪನೆ ಆಯ್ತು. 20 ದಿನದಲ್ಲಿ ಶಾರೀರಿಕವಾಗಿ ನಾನೇನು ನೊಂದಿದ್ದೇನೆ ಅದಕ್ಕೆ ಪರಿಹಾರ ಸಿಕ್ಕಿತು. ಆನೆ ಕಾಲು ಆಗ್ತಾ ಇರುವಂತ ಆ ಕಾಲುಗಳು ಸಾಕ್ಸ್ ಹಾಕಿದ್ರಿಂದ ನಿಯಂತ್ರಣ ಆಯ್ತು. ಚಪ್ಪಲ್ ಹಾಕದೆ ಏನು ಬೆಂಡ್ ಆಗಿ ಹೋಗಿದೆ, ಇನ್ನು ಚಪ್ಪಲ್ ಹಾಕೊಳ್ಳೇಬೇಕು ಅಂತ ಆಯ್ತು. ಲುಂಗಿಗಳಲ್ಲೇ ಇಡೀ ದಿನ 5-6 ಲುಂಗಿಗಳು ಬೇಕಿತ್ತು, ಓವರ್ಫ್ಲೋ ಆಗುವುದು ಯೂರಿನ್. ಬ್ಲಾಡರ್ ಇದ್ದು ಮಸಲ್ ಎಲ್ಲ ವೀಕ್ ಆದ ಕಾರಣ ಅಲ್ಲಿ ನಂಗೆ ಮೆಡಿಕೇಶನ್ ಆಯ್ತು. ಟ್ರೋಪಾನ್ ಅನ್ನುವಂತ ಒಂದು ಟ್ಯಾಬ್ಲೆಟ್ ಸಿಕ್ಕಿತು. ಈಗ ಅದರಿಂದಾಗಿ ಬದುಕು ನನ್ನದು. ಇಲ್ಲಾಂದ್ರೆ ಇಷ್ಟು ಕೂತ್ಕೊಳ್ತಿರ್ಲಿಲ್ಲ, ಟ್ರಾವೆಲ್ ಮಾಡೋದಿಲ್ಲ. ಆಕ್ಚುಲಿ ಮೊನ್ನೆ ಕೂಡ ಒಂದು 660 ಮಿಕ್ಕಿ ಕಿಲೋಮೀಟರ್ 3 ದಿನ ಕುಮಟಾ ಪ್ರವಾಸ ಇದ್ದೆ. ಸರಿ, ಸೇವಾ ಭಾರತಿ ಸಂಸ್ಥೆಯ ಮುಂದಿನ ಯೋಜನೆಗಳು ಯಾವುದಿಲ್ಲ? ಇದರ ಮೊದಲೊಂದು, ಈ 4 ವರ್ಷಗಳಲ್ಲಿ 6ನೇ ಜಿಲ್ಲೆ ಪ್ರಾರಂಭ ಆಗಿದೆ. 5 ಜಿಲ್ಲೆಗಳಲ್ಲಿ 450ಕ್ಕೂ ಮಿಕ್ಕಿ ಸ್ಪೈನಲ್ ಕಾರ್ಡ್ ಇಂಜುರಿ ಅವರನ್ನು ನೋಡಿದ್ದೇವೆ. 450ರಲ್ಲಿ 10% ಲೇಡೀಸ್ ಇದ್ದಾರೆ. ದುರದೃಷ್ಟ, ಒಬ್ಳು ಬಟ್ಟೆ ಒಗೆಯುವಾಗ ತೆಂಗಿನ ಮರಗಳ ಮೇಲೆ ಬಿದ್ದದ್ದು, ಹೆರಿಗೆ ಆಗುವಾಗದ್ದು ಪ್ರಾಬ್ಲಮ್, ಸ್ಪೈನ್ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್. ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ 3 ತಿಂಗಳು 3 ಜನ ಉಡುಪಿ ಜಿಲ್ಲೆಯಲ್ಲೇ ಬಂದಿದ್ರು. ಇವತ್ತು ಅವರ ಬದುಕು ಕೂಡ ಒಳ್ಳೆದಾಗಿದೆ. ವೀಲ್ ಚೇರ್ಗಳನ್ನು 180 ಮಂದಿಗೆ ಮೆಕ್ಕಿ ಕೊಟ್ಟಿದ್ದೇವೆ. ಎಲ್ಲ ಫೀಚರ್ಸ್ ಇರುವಂತ ಡ್ಯೂರೇಬಲ್ ಒಳ್ಳೆ ಕಂಪನಿಯ ವೀಲ್ ಚೇರ್ಗಳನ್ನು ಕೊಟ್ಟಿದ್ದೇವೆ. ಒಮ್ಮೊಮ್ಮೆ 1,000 ತಗೊಂಡಿದ್ದೇವೆ, 2,000 ತಗೊಂಡಿದ್ದೇವೆ. 15, ಈಗ ನೀವು ಆನ್ಲೈನ್ಗೆ ಹೋದ್ರೆ 15,000ದಿಂದ 16,000 ರೂಪಾಯಿ ಉಂಟು. ಶಿಫ್ಟ್ ಮಾಡ್ಲಿಕ್ಕೆ ಸುಲಭ, ಪ್ರೆಸ್ ಮಾಡಿದ್ರೆ ವೀಲ್ ಹೊರಗೆ ಬರ್ತದೆ. ಇದು ಫುಟ್ ರೆಸ್ಟ್ ಸೈಡ್ ಮಾಡಿ ತೆಗಿಬಹುದು, ಡಿಟ್ಯಾಚ್ ಮತ್ತು ಫೋಲ್ಡೇಬಲ್ ಕೂಡ. ಇದನ್ನು ಕೂಡ ಮಡಚಬಹುದು, ಹಿಂಬದಿ ಕೂಡ ಮಡಚಿ ನಿಮ್ಮ ಸಣ್ಣ ಕಾರಲ್ಲಿ ಕೂಡ ಹಾಕಿಕೊಂಡು ಹೋಗ್ಬೋದು. ಇಂಥ ವೀಲ್ ಚೇರ್ಗಳನ್ನೇ ಕೊಟ್ಟಿದ್ದೇವೆ. ಕ್ಯಾಂಪುಗಳನ್ನು ಸಾಧಾರಣ 13 ಕ್ಯಾಂಪುಗಳನ್ನು ಮಾಡಿದ್ದೇವೆ. ಅಲ್ಲೇ ಫಂಡ್ ರೈಸ್ ಮಾಡಿ ಅದರ ಖರ್ಚುಗಳು ಭರಿಸಿದ್ದೇವೆ. ಇವತ್ತು ನಮ್ಮಲ್ಲಿ ಉದಾಹರಣೆಗೆ ನಾನು ಹೇಳ್ತೇನೆ, ಮೋಹನ ಅನ್ನುವಂಥವನು ಹರಿಹಡ್ಕ ಪುತ್ತೂರ್ನವನು ರಿಹ್ಯಾಬಿಲಿಟೇಷನ್ಗೆ ಬಂದ, ಇಂಡಿಪೆಂಡೆಂಟ್ ಆದವನು. ಇಲ್ಲಿಂದ ಇಲ್ಲ ಅವನಿಗೆ, ಅವನೇ ಟಾಯ್ಲೆಟಿಗೆ ಹೋಗ್ತಾನೆ, ಸ್ನಾನ ಮಾಡ್ತಾನೆ, ಡ್ರೆಸ್ ಚೇಂಜ್ ಮಾಡ್ತಾನೆ, ಬಟ್ಟೆ ಒಗಿತಾನೆ, ಅಷ್ಟು ಬಂದು ಮನೆಗೆ ಗೊತ್ತಾ. ಅವನನ್ನು ನಾವು APDಯ ಒಂದು ಟ್ರೈನಿಂಗ್ಗೆ ಕಳಿಸಿದ್ದೆವು. 15 ದಿನದ ಟ್ರೈನಿಂಗ್ ಸಿಕ್ಕಿತು. ಅವನನ್ನು ಮತ್ತೆ ನಾವೇ ಜಾಯಿನ್ ಮಾಡಿದೆವು ಟ್ರೈನರ್ ಅಂತ. ಇವತ್ತು ಸಣ್ಣ ಸಂಭಾವನೆ ಅವನಿಗೆ ಕೊಡ್ತಾ ಇದ್ದೇವೆ. 10 ಬೆಡ್ಡಲ್ಲಿ 1 ಬೆಡ್ಡಲ್ಲಿ ಅವನೇ ಇರ್ತಾನೆ. ಆ ಯಾವ ಫಿಸಿಯೋಥೆರಪಿಗಳಾಗ್ತಾ ಉಂಟು ಅದಕ್ಕೆ ಒಂದು ಕೆಲವಾದಕ್ಕೆ ಇವನೇ ಇದು ಎಂತದ್ದು ಮಾಸ್ಟರ್. 1 2 3 ಮಾಡಿ ಇಂತ ಇದು ಡಂಬೆಲ್ಸ್ ಎತ್ತುವಂಥದ್ದು, ಪುಷಪ್ ಮಾಡುವಂಥದ್ದು. ಅವನೀಗ ಟ್ರೈನರ್. ನಮಗೆ ಯಾರು ಅಡ್ಮಿಟ್ ಆಗ್ತಾರೆ ಅವರಿಗೆ ರೋಲ್ ಮಾಡೆಲ್ ಅವನೇ. ಅಲ್ಲಿ ನಾನು ಆಗಾಗ ಹೋಗ್ತೇನೆ, ಒಂದಷ್ಟು ಮಾತುಕತೆ ಮಾಡ್ತೇನೆ. ಸ್ಕಿನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವರಿಗೆ ಬೇಕಾದಂತ ಇದರಿಂದ ಸರ್ಕಾರದಿಂದ ಸೌಲಭ್ಯಗಳಿರ್ಬೋದು, ಡಯಟಿಂಗ್ ಇರ್ಬೋದು. ಯಾಕಂದ್ರೆ ಇವತ್ತು ನಾನು ಕೂಡ ಒಳ್ಳೆ ತಿಂತೇನೆ, ಬಟ್ ರೆಸ್ಟ್ರಿಕ್ಷನ್ ಉಂಟು. ರಾತ್ರಿ ಊಟ ಮಾಡೋದಿಲ್ಲ, 8-10 ವರ್ಷ ಆಯ್ತು. ಆದ್ರೆ ಅಪ್ಡೇಟ್ ಇದೆ. ನನ್ನ ಹತ್ರ ಶುಗರ್ ಉಂಟು, BP ಉಂಟು. BP ಅಂದ್ರೆ ಪೇಷಂಟ್ ಅಲ್ಲ, ಉಂಟು, ಕಂಟ್ರೋಲ್ ಅಲ್ಲಿ ಉಂಟು. ಬ್ಲಾಡರ್ ಇದ್ದು ಮಸಲ್ ಸ್ಟ್ರಾಂಗ್ ಇಲ್ಲ, ಮಾತ್ರೆ ತಗೊಳ್ಬೇಕು. ಲಿವರ್ ಫ್ಯಾಟಿ ಆಗಿದೆ, ಇನ್ನು ಕಿಡ್ನಿ ಸ್ಟೋನ್ ಉಂಟು. 5-6 ಸಮಸ್ಯೆಗಳು ಇದ್ರೂ ಕೂಡ ಇವತ್ತು ನಾನು ಅದು ಬದುಕಿಸಿ ತೋರಿಸಿದ್ದೇನೆ. ಮತ್ತೆ ಗಾಯಗಳು ಒಮ್ಮೊಮ್ಮೆ ಅಲ್ಲಿ ಆಯ್ತು, ತುಂಬಾ ಸಮಯ ಬೇಕಾಗ್ತದೆ. ಒಮ್ಮೊಮ್ಮೆ ಗಾಯಗಳು ಆಗದಾಗೆ ನೋಡ್ಕೊಳ್ಬೇಕು. ಪ್ರೆಷರ್ ಸೋರ್ಸ್ ಅಲ್ಲ, ಅದು ನನ್ನ ನೆಗ್ಲಿಜೆನ್ಸ್ ಇಂದ ಆಗಿದೆ. ಅದು ಈಗ 3 ತಿಂಗಳಲ್ಲಿ ಸಾಕ್ಸ್ ಅನ್ನು ತೂತ್ ಮಾಡಿದ್ದೆ. ಈಗ ಇವತ್ತಿಂದ ಫುಲ್ ಹಾಕ್ತಾ ಇದ್ದೇನೆ. ಅಷ್ಟು 3 ತಿಂಗಳ ಸಾಕ್ಸ್ ಅನ್ನು ಕಟ್ ಮಾಡಿದ್ದೆ ಎದುರಿನ ಬದಿ. ಅದು ಗಾಳಿ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ. ಹಾಗೆ ಇವತ್ತು 75ಕ್ಕೂ ಮಿಕ್ಕಿ ಸ್ಪೈನಲ್ ಇಂಜುರಿ ಅವರು ಜೇನು ಕೃಷಿಗಾಗಿ ಗಿಫ್ಟೇಬಲ್ ಅಂತ ಒಂದು NGOದೊಟ್ಟಿಗೆ ನಾವು MOU ಮಾಡಿದ ಕಾರಣ 75 ಮಂದಿ ಈ ವರ್ಷ 5ರಿಂದ 10 kg ಜೇನು ತೆಗೆದಿದ್ದಾರೆ. ಒಬ್ಬ ಕೋಆರ್ಡಿನೇಟರ್ ಇದ್ದು ಸಂಬಳ ಕೊಟ್ಟು ಅದಕ್ಕೆ ಜೇನುಗೂಡು ಮತ್ತು ಸ್ಟ್ಯಾಂಡ್ ಎಲ್ಲವನ್ನು ಕೊಟ್ಟಂತ ಆ ಸಂಸ್ಥೆ. ನಾವು ಟ್ರಾವೆಲಿಂಗ್ ಇದು ಕಾಸ್ಟ್ ತಿಂಗಳಿಗೆ ಒಂದು 6ರಿಂದ 8 ಸಾವಿರ ನಾವು ಬೇರ್ ಮಾಡ್ತೇವೆ. ಇವತ್ತು KMC ಮಣಿಪಾಲ್ PMR ಡಿಪಾರ್ಟ್ಮೆಂಟ್, ಫಿಸಿಕಲ್ ಮೆಡಿಸಿನ್ ಅಂಡ್ ರಿಹ್ಯಾಬ್ ಡಿಪಾರ್ಟ್ಮೆಂಟಿನ ಡಾಕ್ಟರ್ಗಳು, ಡಾಕ್ಟರ್ ಮೈತ್ರಿ ಅಂತ ಮಣಿಪಾಲ್, ಅವರು ವಿಸಿಟ್ ಕೊಡ್ತಾರೆ. ಕಮ್ಯುನಿಟಿಗೂ ಸಹ ವಿಸಿಟ್ ಕೊಡ್ತಾರೆ. ಕಾಲೇಜ್ ಆಫ್ ಫಿಸಿಯೋಥೆರಪಿ ಎಲ್ಲಿ JSS ಮೈಸೂರು ಅವರೊಟ್ಟಿಗೆ MOU ಉಂಟು. ಕಮ್ಯುನಿಟಿ ಮತ್ತು ಸೆಂಟರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಇವತ್ತು APD ಅನ್ನುವಂತಹ ಸಂಸ್ಥೆ ಹೇಳಿದೆ, ಆಗ 4 ವರ್ಷದಿಂದ ಟೆಕ್ನಿಕಲಿ, ಮೋರಲಿ, ಪಾರ್ಷಲಿ ಫಂಡಿಂಗ್ ಮಾಡ್ತಾ ಇದ್ದಾರೆ. 5 ಮಂದಿಯ ಪಾರ್ಟ್ ಸ್ಯಾಲರಿ ಕೊಡ್ತಾ ಇದ್ದಾರೆ. ಇಲ್ಲದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ನೀವು ಅದ್ಭುತ ಅಂದ್ರೆ DVG ಅವರು ಒಂದು ಕಡೆ ಹೇಳ್ತಾರೆ, ನಿನ್ನ ಏಳು ಬೀಳುಗಳು, ನಿನ್ನ ಸೊಗಗೋಳುಗಳು, ನಿನಗೊಬ್ಬನಿಗೆ ನಡೆವ ಯೋಜನೆ, ಇನಿದ ನಿಬ್ಬರ ಜೀವಪಾಕ ಅದರಿಂದ ಓದು ಚೆನ್ನವ ಋಣ ಮಾರ್ಗ ಮಂಕುತಿಮ್ಮ ಅಂತ. ನಿನ್ನ ಏಳು ಮತ್ತು ನಿನ್ನ ಬೀಳು ನಿನಗೊಬ್ಬನಿಗೆ ಅಲ್ಲ, ಇನ್ನೊಬ್ಬರ ಜೀವನ ಉಂಟು ಅದರಲ್ಲಿ. ಉದಾಹರಣೆಗೆ ನಾನು ಬಿದ್ದೆ, ನಂಗೆ ಲಾಸ್ ಆಗಿರ್ಬೋದು, ನಂಗೆ ಖರ್ಚಾಗಿರ್ಬೋದು. ಇವತ್ತು ಬಾಕಿಯವರ ಜೀವನ ನಡೀತಾ ಉಂಟು. ಹೇಗಂದ್ರೆ 12 ಸ್ಟಾಫ್ಗಳಿದ್ದಾರೆ ನಮ್ಮಲ್ಲಿ. ಸುಮಾರು 2.25 ಲಕ್ಷ ಪೇಮೆಂಟ್ ಪ್ರತಿ ತಿಂಗಳು ಮಾಡಬೇಕು. ಆ ಸೆಂಟರ್ ಇದು ಟೋಟಲ್ ಸ್ಯಾಲರಿ ಸೇರಿ 5 ಲಕ್ಷ ನಾನಲ್ಲ, ನಮ್ಮ ಟೀಮ್, ಫಂಡ್ ರೈಸಿಂಗ್ ಮ್ಯಾನೇಜರ್ ಅಥವಾ ನಮ್ಮ ಬೋರ್ಡ್ ಅಷ್ಟು ಹೊಂದಿಸಿಕೊಳ್ಬೇಕು. ವರ್ಷಕ್ಕೆ 60 ಲಕ್ಷ. ಯಾವುದೇ ಫ್ಲೋಗಳು ಪರ್ಮನೆಂಟ್ ಇಲ್ಲ. ಇದರ ಬದಿಯಲ್ಲಿ ಒಂದಷ್ಟು ಸಾಲಗಳಾಯಿತು. ಸಾಲಗಳು ನಾನೇ, ನನ್ನ ಅಕ್ಕ, ಇವರ ಹತ್ರ ಎಲ್ಲ ತೆಗೆದು ಮತ್ತೆ ರಿಪೇಮೆಂಟ್ ಮಾಡಿದ್ದೇವೆ. ಯಾರಿಗೆ? ನಮಗೆ ಮಾಡಿಕೊಂಡಿದ್ದೇವೆ. ಆಗ ಸಾಲ ಕಟ್ಟದೆ ಇರುವಂತ ಸ್ಥಿತಿಗೆ ಬಂದಾಗ ಗಣಪತಿಗೆ ಹೋಗಿ ಒಂದು ಸಣ್ಣ ಗಂಟೆ ಕೊಡ್ತೇನೆ, ನನಗೆ ಸಾಲ ಬೇಡ, ಎಲ್ಲರನ್ನೂ ತಂದು ಹಾಕಿದ್ದೇನೆ, ಇಲ್ಲಿಯೇ ಉಂಟು ಸೇವಾಧಾಮ, ಅದು ನಿನ್ನದು ಅಂತ ಹೇಳಿ ಬಂದಿದ್ದೇನೆ. 1 ತಿಂಗಳಲ್ಲಿ 12.5 ಲಕ್ಷದ ಎಂಥದ್ದು ಪ್ಲಸ್ ಬಡ್ಡಿ ಎಲ್ಲ ಕ್ಲಿಯರ್ ಆಗುವಷ್ಟು ನಮಗೆ ಫಂಡಿಂಗ್ ಬಂದಿದೆ. ಇವತ್ತಿಗೂ ಕೂಡ ಆ ಗಣಪತಿ ಬಿಡುದಿಲ್ಲ ಅನ್ನುವಂಥದ್ದು ವಿಶ್ವಾಸ. ಒಳ್ಳೆಯ ಕೆಲಸಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. 72 ವರ್ಷದ ಒಬ್ಬರು ರಾಮದಾಸ್ ಅಂತ ನಾನು ಉಲ್ಲೇಖ ಮಾಡ್ಲಿಕ್ಕೆ, ನಮ್ಮ ಕನ್ವೇನರ್ ಪುರಂದರರಾವ್ ಇದ್ದಾರೆ, ರಿಟೈರಿ ಬ್ಯಾಂಕ್ ಎಂಪ್ಲಾಯ್ ಇದ್ರು. ಅವರ ಮೂಲಕ ಕಾಂಟ್ಯಾಕ್ಟ್ ಆಯ್ತು. ವಿನಾಯಕರನ್ನು ಮಾತಾಡ್ಬೇಕು ಹೇಳಿದ್ರು. ನನ್ನ ಮತ್ತು ಅವರ ಮಾತುಕತೆ 30 ನಿಮಿಷ. 30 ನಿಮಿಷದ ನಂತರ ಹೇಳಿದ್ರು, ವಿನಾಯಕರೇ ನಾನು ರೆಕಾರ್ಡ್ ಮಾಡ್ಲಿಲ್ಲ, ಅದು ನನ್ನ ಮಿಸ್ಟೇಕ್. ನನ್ನ ಟೀಮ್ ಹತ್ರ ಇದನ್ನು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇನೆ. ನೀವೇನು ಮಾತಿನ ಮಧ್ಯೆ ಬದುಕು ಬರಡಾಗಿ ಹೋಗ್ತಾ ಉಂಟು, ಎಂಥದ್ದು ಅದೃಷ್ಟಹೀನರು ನಾವೆಲ್ಲ ಅಂತ ನೀವು ಹೇಳಿದ್ರಲ್ಲ, ನಾಳೆ ಎಲ್ಲ ನಾಡ್ದು ಮಾರ್ಚ್ 30ಕ್ಕೆ ನಿಮಗೆ ಫೋನ್ ಮಾಡ್ತೇನೆ. ನೀವು ಒಂದು ಮಾತು ಕೊಡ್ಬೇಕು ನನಗೆ. ನನ್ನ ಏನು ಕೊಡ್ತೇನೆ ಹಣ, ನಿಮ್ಮದು ಕಂಪ್ಲೈನ್ಸ್ ನೋಡಿ CSR ಫಂಡ್ ಅಲ್ಲಿ ಕೊಡುದು. ನಿಮ್ಮದು ಕಂಪ್ಲೈನ್ಸ್ ಸರಿ ಇಲ್ಲದಿದ್ರೆ ನಾನೇ ಒಂದಷ್ಟು ಕೊಡ್ತೇನೆ ಅಂತ. ಆಯ್ತು ಸರ್ ಅಂತ. ಆದ್ರೆ ನೀವು ಇನ್ನೊಂದು ರಿಪೋರ್ಟ್ಗಳು ನಂಗೆ ಕೊಡ್ಬೇಕು ಪ್ರತಿ ತಿಂಗಳು. ಇದು ನನ್ನ ದುಡ್ಡಿಗೆ ಮಾತ್ರ ಅಲ್ಲ, ಸೇವಾ ಭಾರತಿ ಎಷ್ಟು ಕೆಲಸ ಮಾಡ್ತದೆ, ಏನಾಯ್ತು ಅಂತ ನಂಗೆ ಬೇಕು. ಆಯ್ತು ಅಂತ ಹೇಳಿದೆವು. ಇದು 2 ಮಾತನ್ನು ಉಳಿಸ್ಕೊಂಡ್ರೆ ನಾನು ಮುಂದಿನ ವರ್ಷ ಸಪೋರ್ಟ್ ಮಾಡ್ತೇನೆ ಹೇಳಿದ್ರು. ಆಯ್ತು ಅಂತ 30 ತಾರೀಕಿಗೆ ಫೋನ್ ಮಾಡಿದ್ರು, ವಿನಾಯಕರೇ 12 ಲಕ್ಷ ಬರ್ದಿದ್ದೇನೆ, 31 ನಾಳೆ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ, ನನ್ನ ಮಾತು ಉಳಿಸ್ಕೊಡ್ಬೇಕು. ಆಯ್ತು ಅಂತ ಹೇಳಿದೆ. 2ನೇ ವರ್ಷ ಬಂತು. 15 ದಿನದ ಮೊದಲೇ ಫೋನ್ ಮಾಡಿದ್ರು, ಏನ್ ಮಾಡಿದ್ರೆ ವಿನಾಯಕರ 12 ಲಕ್ಷ ಅಂತ. ರಿಪೋರ್ಟ್ ಎಲ್ಲ ಹೋಗ್ತದೆ, ಅವರ ಮಗಳು ಮತ್ತು ಮ್ಯಾನೇಜರಿಗೆ ಹೋಗ್ತದೆ. ಸರ್ ಎಲ್ಲ ಖುಷಿಯಲ್ಲಿ ಖರ್ಚು ಮಾಡಿದ್ದಲ್ಲ, ವ್ಯವಸ್ಥಿತವಾಗಿ ಮಾಡಿದ್ದೇವೆ ಸರ್ ಅಂತ. ಅವರೊಂದು ಮಾತು ಕೊಟ್ಟರು, 3 ಲಕ್ಷವನ್ನು ಪ್ರತಿ ತಿಂಗಳು 1 ಲಕ್ಷ ಸಂಬಳಕ್ಕೆ ಯೂಸ್ ಮಾಡ್ಬೇಕು, 3 ಲಕ್ಷವನ್ನು ವೀಲ್ ಚೇರಿಗಾಗಿ. ನೀವೇನು ಅದೃಷ್ಟವಂತರು ಅದೃಷ್ಟಹೀನರು ಅಂತ ಹೇಳಿದ್ರಲ್ಲ, ಒಳ್ಳೆ ವೀಲ್ ಚೇರೇ ಕೊಡಿ ನನ್ನ ಲೆಕ್ಕದಲ್ಲಿ ಅಂತ. 2ನೇ ವರ್ಷದ ಪ್ರಾರಂಭ ಅಂದ್ರೆ ಮಾರ್ಚ್ ಕೊನೆಗೆ ವಿನಾಯಕರ ಎಷ್ಟು ಬೇಕು ಕೇಳಿದ್ರು. ಸ್ವಲ್ಪ ಸುಮ್ಮನೆ ಅದೇ ಹೇಳಿದೆ, ಅಷ್ಟೇ ಕೊಡಿ ಸರ್, ಬಾಕಿದನ್ನು ನಾನು ಫಂಡ್ ರೈಸ್ ಮಾಡ್ತೇವೆ ಅಂತ. 12 ಲಕ್ಷ ಕೊಟ್ರು. ಈಗ ಮೊನ್ನೆ ಇದು 3ನೇ ವರ್ಷ, ಜನವರಿಗೆ ಅವರು ಊರಿಗೆ ಬಂದರು, ಸೀದಾ ಬಂದ್ರು. ಅವ್ರ ಅಣ್ಣ ತಮ್ಮ 3-4 ಕಾರಲ್ಲಿ ಒಂದು 10-20 ಜನ ಬಂದ್ರು. ಆಯ್ತು, ಎಲ್ಲ ಅವರಿಗೆ ಗೆಟ್ ಟುಗೆದರ್ ಮಾಡಿದೆವು. ಅವರದೇ ಒಂದು ವೀಲ್ ಚೇರ್ ಅನ್ನು ಒಂದು ಪಾರ್ಟಿಗೆ ಅವರಿಂದಾನೆ ಹ್ಯಾಂಡ್ ಓವರ್ ಮಾಡಿಸಿದೆವು. ಒಂದು ಒಳ್ಳೆ ಕಾಫಿ ತಿಂಡಿ ಮಾಡಿದೆವು, ಒಂದು ಗಿಫ್ಟ್ ಕೊಟ್ಟೆವು, ಡ್ರೈ ಫ್ರೂಟ್ಸ್. ಇದೆಲ್ಲ ಬೇಡ ಮಾರೆ, ಆಯ್ತು ಧನ್ಯವಾದ ಎಲ್ಲ ಆಯ್ತು. ಹೊರಡುವಾಗ ವಿನಾಯಕರ ನಿಲ್ಲಿ ಅಂತ ದೊಡ್ಡ ಎನ್ವಲಪ್ ಈಗೊಳ್ಳಿ ಅಂತ ಹೇಳಿದ್ರು. ಅವರೇ ತೆಗೆದು ಕೊಟ್ರು 12 ಲಕ್ಷ. ಈ ವರ್ಷದ್ದು ಜನವರಿಗೆ ಸಿಕ್ಕಿದಾಗ ಆಯ್ತು. ಇಂತಹ ವ್ಯಕ್ತಿತ್ವದವರು ಬೇಕು ಅಂತ. ಯಾಕಂದ್ರೆ CSR ಫಂಡ್ ಅಲ್ಲಿ ಸ್ಯಾಲರಿಗಳು ಉಪಯೋಗ ಮಾಡ್ಲಿಕ್ಕೆ ಬಿಡುದಿಲ್ಲ, ಬಾಕಿದ್ದು ನೋಡಿ ಹೇಳ್ತಾರೆ. ಆದ್ರೆ ನಮಗೆ ಬೇಕಾಗಿರೋದು ಇಷ್ಟು ಕೆಲಸ ಮಾಡ್ಲಿಕ್ಕೆ ಸ್ಟಾಫ್ಗಳ ಸಂಬಳಗಳು. ನನ್ನ 7 ಬೀಳುವುದರಲ್ಲಿ ಇನ್ನೊಂದು 450 ಮಂದಿಗೆ ಖುಷಿ ಸಿಕ್ಕಿದೆ, ವಿಶ್ವಾಸ ಸಿಕ್ಕಿದೆ. ಅವರ ಗುಣಿಸೋ 3 ಮಂದಿ 4 ಮಂದಿ ಮನೆಯವರಿಗೆ, ಅಷ್ಟು ಮಂದಿಗೆ ಇವತ್ತು ಸೇವಾಧಾಮ ಎಂತ ತವರು ಮನೆ ಅಥವಾ ಅಣ್ಣನ ಮನೆ ಹಾಗೆ ಕೆಲಸ ಮಾಡ್ತಾ ಉಂಟು. ಅದು ಖುಷಿ ಆಗ್ತದೆ. DVG ಅವರು ಹೇಳಿದ್ದೆ ಅದಲ್ಲ. ಸರ್, ಇಷ್ಟೊಂದು ನಿಮ್ಮ ಸಾಧನೆಯ ಜರ್ನಿ ಇದೆ. ಇದರಲ್ಲಿ ಸಾಕಷ್ಟು ಮಂದಿಗೆ ಅಂದ್ರೆ ಒಂದು ಥ್ಯಾಂಕ್ಸ್ ಅನ್ನ ಹೇಳುವಂಥದ್ದು, ತಮ್ಮ ಈ ಒಂದು ಸೇವಾ ಭಾರತೀಯ ಕೆಲಸಗಳಲ್ಲಾಗಿರ್ಬೋದು, ತಮಗೆ ಸಹಾಯ ಮಾಡಿರುವವರಾಗಿರ್ಬೋದು, ಅಂತವ್ರಿಗೆ ತಾವು ಧನ್ಯವಾದವನ್ನ ಹೇಳಬೇಕು. ಅಥವಾ ತಮ್ಮಿಂದ ಏನಾದ್ರೂ ಯಾರಿಗಾದ್ರೂ ನೋವಾಗಿರುತ್ತೆ,
ತಾವು ಇಷ್ಟೆಲ್ಲ ಕೆಲಸ ಮಾಡಿರುವಾಗ ನೋವು ಅನ್ನೋದು ಇರಲ್ಲ, ಬಟ್ ಇನ್ ಕೇಸ್ ಏನಾದ್ರು ಸಣ್ಣ ಸಣ್ಣ ವಿಷಯಗಳಲ್ಲಿ ಯಾವುದಾದ್ರೂ ನೋವು ಅನ್ನೋದು ಆಗಿರುತ್ತಾ ಅಂದ್ರೆ ಯಾರಿಗೆ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಥ್ಯಾಂಕ್ಸ್ ಮತ್ತೆ ಸಾರಿ ಯಾರಿಗೆ? ಯಾಕಂದ್ರೆ ವ್ಯಕ್ತಿಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಥ್ಯಾಂಕ್ಸ್ ಹೇಳಿದ್ರೆ ಹೆಸರು ಹೇಳಿದ್ರೆ ಅದು ನನಗೆ ಇಲ್ಲ ಅಂತ ಯಾರೋ, ಆದ ಕಾರಣ ನನ್ನಿಂದ ನೋವಾದವರಿಗೆ ಕ್ಷಮಿಸಿ ಅಂತ ಒಂದೇ ಮಾತಲ್ಲಿ ಪ್ರಪ್ರಥಮವಾಗಿ ಅವರಿಗೆ ಪ್ರಾಶಸ್ತ್ಯ ಕೊಡ್ತೀನಿ. ಎರಡನೇದು, ನನ್ನ ಹುಟ್ಟಿನಿಂದ ನನ್ನ ಕುಟುಂಬ ಇರ್ಬೋದು, ಮತ್ತೆ ಸಮಾಜ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಎಂತ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳಿರ್ಬೋದು, ಅಥವಾ ಸಣ್ಣ ಸಣ್ಣ ಏನು ನನ್ನೊಟ್ಟಿಗೆ ಇದ್ದು ಚೇರ್ ಆಚೆ ಇಟ್ಟು ಕಾರ್ಯಕ್ರಮಗಳಿಗೆ ಗೊತ್ತಾಯ್ತಲ್ಲ, ನನ್ನ ವೀಲ್ ಚೇರ್ ಅನ್ನು ದುಡಿ, ಎಲ್ಲರಿಗೂ ಕೂಡ ನಾನು ಋಣಿ ಇವತ್ತು. ಧನ್ಯವಾದ ಅಂತಲ್ಲ, ನಾನು ಮೊದಲೇ ಹೇಳಿದ್ದೆ ಸಮಾಜದ ಋಣ ಅದು. ಆದ ಕಾರಣ ತಪ್ಪಾಗಿದ್ರೆ ಕ್ಷಮಿಸಿ, ಒಳ್ಳೇದು ಅಂತ ಇದ್ರೆ ಅದನ್ನು ಸ್ವೀಕರಿಸಿ ನನ್ನೊಟ್ಟಿಗೆ ಬನ್ನಿ. ಎಂತ ವಿಶಾಲವಾದಂತ ಎಂತ ಯೋಚನಾ ಶಕ್ತಿ ಅಂದ್ರೆ ಯೋಚನೆಗಳುಂಟು, ಕೆಲಸ ಮಾಡುವಂತ ವಿಭಿನ್ನ ಮಾರ್ಗಗಳು ಸ್ಪಷ್ಟ ಉಂಟು. ಆದ ಕಾರಣವೇ ಡಿವಿಜಿ ಅವರದ್ದೊಂದು ಕಗ್ಗ ಹೇಳ್ತೇನೆ, ನಾವೆಲ್ಲ ವ್ಯಕ್ತಿಶಃ ಅಥವಾ ಸಾಂಸ್ಥಿಕ ರೂಪದಲ್ಲಿ ಸಂಘ ಸಂಸ್ಥೆಗಳ ಕೆಲಸ ಕಾರ್ಯಕರ್ತರು ಇರ್ಬೋದು, ಕೊಡುಗೈ ದಾನಿಗಳಿರ್ಬೋದು, ವಾಲಂಟಿಯರ್ಗಳಿರ್ಬೋದು, ನಾವು ಎಲ್ಲ ಇಡೀ ಒಂದು ಮರದ ವಸುದೈವ ಕುಟುಂಬಕಂ ಅಂತ ನಾವು ಹೇಳಿದ್ದೇವೆ. ಇಡೀ ವಸುದೈವ ಕುಟುಂಬ ನಮ್ಮದು, ಇಡೀ ಪ್ರಪಂಚ ನಮ್ಮದೇ ಕುಟುಂಬ. ಅಂದ್ರೆ ದೊಡ್ಡ ಮರದ ಎಲೆಯ ರೂಪದಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಡಿ.ವಿ.ಜಿ ಅವರು ಹೇಳ್ತಾರೆ. ಬಿಳಲಲ್ಲ ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ ಮಲರಲ್ಲ, ಕಾಯಿ ಹಣ್ಣಲ್ಲ, ವಿಶ್ವ ವೃಕ್ಷದೊಳು ಎಲೆಯಳೊಂದು ನೀಮ್ ತಿಳಿದದನ್ನು ನೆರವಾಗುವಂತ. ಅಂದ್ರೆ ನೀನು ಇಡೀ ವಿಶ್ವದ ಈ ವೃಕ್ಷದಲ್ಲಿ ನೀನು ಎಲೆ ಅಂತ ಹೇಳಿ ಬಾಕಿಯವರಿಗೆ ನೆರವಾಗು. ಬೀಳು ಅಲ್ಲ, ಬೇರು ಅಲ್ಲ, ಮುಂಡ ಅಲ್ಲ, ಕಾಂಡ ಅಲ್ಲ, ಹಣ್ಣು ಅಲ್ಲ, ಕಾಯಿಯೂ ಅಲ್ಲ, ಅದು ಚಿಗುರು ನೀನು ಅಲ್ಲ, ನೀನು ಎಲೆ ಅಲ್ಲಿ ಅಂತ ಫೋಟೋಸಿಂಥೆಟಿಸ್ ಪ್ರೊಸೆಸ್ ಮಾಡಿಕೊಂಡು ದ್ಯುತಿ ಸಂಶ್ಲೇಷಣೆ ಆಹಾರವನ್ನು ಮಾಡಿ ಅದು ಎಂತ ಬೇರಿಗೆ ಗಟ್ಟಿಗೆ ಕೊಡ್ತದೆ, ಕೊಂಬೆ ಗಟ್ಟಿಗೆ ಚಿಗುರ್ಲಿಕ್ಕೆ ಕೊಡ್ತದೆ, ಹೂ ಆಗ್ಲಿಕ್ಕೆ, ಕಾಯಿ ಆಗ್ಲಿಕ್ಕೆ, ಹಣ್ಣಾಗ್ಲಿಕ್ಕೆ ಶಕ್ತಿ ತುಂಬಿಸ್ತಾ ಇರ್ತದೆ. ಯಾರಿಗೂ ಗೊತ್ತಾಗುದಿಲ್ಲ ಅದು. ಅದು ನಾವು ಸಂಸ್ಥೆಗಳು, ಮೀಡಿಯಾಗಳಿರ್ಬೋದು ಆ ಕೆಲಸ ಮಾಡ್ಬೇಕು. ಆದ ಕಾರಣ ನೀನು ಕೆಲಸ ಮಾಡ್ತಾ ಹೋಗು ಸಮಾಜದ್ದು. ಒಂದು ದಿನ ನೀನು ಸಹ ಆ ಎಲೆ ಹಣ್ಣಾಗಿ ಬೆಳೆದು ಹಣ್ಣಾಗಿ ಬಿದ್ದು ಪುನಃ ಕೊಳುತು ಆ ಮರಕ್ಕೆ ಆಹಾರ ಆಗ್ತದೆ, ಅಥವಾ ಇನ್ನೊಂದು ಗೊಬ್ಬರ ಆಗಿ ಬೇರೆ ಗಿಡಗಳಿಗೆ ಆಗ್ತದೆ. ಅದು ನಿನ್ನ ಕೆಲಸ ಅಂತ ನೀನು ಅಷ್ಟು ಮಾಡು. ಸಮಾಜಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡು. ಯಾವುದು ಕೊರತೆ ಮತ್ತು ದೌರ್ಬಲ್ಯ ಹೇಳಿದ್ದೇನೆ ಅದು ಅದಕ್ಕೆ ಆಗ್ತದೆ ಅನ್ನುವಂಥದ್ದು ವಿಶ್ವಾಸದಲ್ಲಿ ಎಲ್ಲ ಕಡೆ ನಾನು ಅದನ್ನು ಹೇಳುವಂಥದ್ದೇ. ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ನಮ್ಮ ಜೊತೆ. ಸೇವಾ ಧರ್ಮದ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಮೈ ಆಟೋಗ್ರಾಫ್ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು ಹೇಗೆ ಅನಿಸ್ತು ಕಾರ್ಯಕ್ರಮ? ಖಂಡಿತವಾಗ್ಲು, ಯಾಕಂದ್ರೆ ಇದೊಂದು ಕಾರ್ಯಕ್ರಮ ಅಲ್ಲ, ಇದು ಒಂದು ಎಂತ ಅಭಿಯಾನ ಅಂತ ತಿಳ್ಕೊಳ್ತೇನೆ. ಈ ಡಿಸೆಬಿಲಿಟಿಗೆ ಕೊಟ್ಟಂತ ಅವಕಾಶ ನೀವು ಡಿಸೆಬಿಲಿಟಿ ಅಲ್ಲ ಸರ್, ಅಲ್ಲಲ್ಲ ನಿಲ್ಲಿ ಒಂದು ಮಿನಿಟ್, ಒಂದು ವೇದಿಕೆ ಅಂತ. ಇದು ಏನು ನೆನಪಿನಂಗಳದಲ್ಲಿ ಎಲ್ಲರೂ ಬಂದು ಮಾತಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಒಂದು ಏನೋ ಒಂದು ನೀವು ಹೇಳಿದ್ರೆ ಸಾಧನೆಯ ಹಾದಿಯಲ್ಲಿರುವವರು ನಾವು, ಸಾಧಕರಲ್ಲ. ಯಾಕಂದ್ರೆ ಇವತ್ತು ಸೇವಾನಿಕೇತನ ನಮ್ಮ ಆಫೀಸ್, ಉಡುಪಿಯಲ್ಲಿ ಒಂದು ಆಫೀಸ್ ಮಾಡಿದ್ದೇವೆ ಸೇವಾನಿಕೇತನ. ಸೇವಾಪಥ ನಮ್ಮದು ಈ ನ್ಯೂಸ್ ಲೆಟರ್ ಮಂತ್ಲಿ ಉಂಟು, ಸೇವಾಧಾಮ ಅಲ್ಲಿ ಸೇವೆಗೆ. ಆದ ಕಾರಣ ಇದು ಎಲ್ಲವೂ ಕೂಡ ಜೋಡಿಸ್ಕೊಳ್ಬೇಕಾಗ್ತದೆ ನಾವೆಲ್ಲ. ಆದ ಕಾರಣವೇ ನಾನು ಹೇಳುವಂಥದ್ದು, ಈ ಬೆನ್ನುಹುರಿ ಅಪಘಾತಕ್ಕೊಳಗಾದವರನ್ನು ಎಲ್ಲಿ ಇದ್ರು ನಮಗೆ ಲಿಂಕ್ ಮಾಡಿ. ಅದು ಮೀಡಿಯಾ ಇರ್ಬೋದು, ವೀಕ್ಷಕರು ಇರ್ಬೋದು. ಸಾಧ್ಯ ಇದ್ದಷ್ಟು ಕೊಡುಗೈ ದಾನಿಗಳು ಸುತ್ತಮುತ್ತ ಇರ್ತಾರೆ. ಏನೋ ವರ್ಷಕ್ಕೊಮ್ಮೆ ಅವರ ಬರ್ತ್ಡೇಗೋ ಅಥವಾ ಆನಿವರ್ಸರಿಗೋ ಏನೋ ಒಳ್ಳೆ ಕೆಲಸಕ್ಕ ಇರುವಾಗ ಒಂದಷ್ಟು ಕೊಡುಗೆಗಳನ್ನು ನೀಡುವಂತಹದ್ದು ಒಳ್ಳೇದು ಅಂತ ಅನಿಸ್ತದೆ, ಬೇಕಾಬಿಟ್ಟಿ ಖರ್ಚು ಮಾಡುವ ಬದಲು. ಎರಡನೇದು, ನಮ್ಮೊಟ್ಟಿಗೆ ತನು ಮನ ಧನ ಮತ್ತು ಸಮಯ ಕೊಡುವವರು ಬೇಕು. ಸಮಯ ಯಾರಿಗೂ ಈಗ ಬಿಡುವಿಲ್ಲದ ಸಮಯಗಳು, ಆದ್ರೆ ಬೇಕೇ ಒಂದು ಸಂಘಟನೆ ಅಥವಾ ಪ್ರಾಮುಖ್ಯ ಏನು ಫಲಾನುಭವಿಗಳನ್ನು ಗುರುತಿಸಿ ಅವರನ್ನು ಬೆಳೆಸುವುದರಲ್ಲಿ. ಆದ ಕಾರಣ ನಮ್ಮ ಎಲ್ಲ ಅಪೇಕ್ಷೆಗಳು ಕಾರ್ಯಾನುಷ್ಠಾನ ಆಗದಿದ್ರೂ ಕೂಡ ಆ ಯೋಚನೆಯಲ್ಲಿ ಕೆಲಸ ಮಾಡಿದಾಗ ನೀವು ಕೂಡ ಕೈ ಜೋಡಿಸುವಂತ ಅವಕಾಶಗಳು ಉಂಟು. ಅದನ್ನು ಉಪಯೋಗಿಸಿಕೊಳ್ಳಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಶುಭ ಹಾರೈಸ್ತೇವೆ ನಮ್ಮ ಸಂಘಟನೆಯಿಂದ, ನಮ್ಮ ಏನು ಬೆನಿಫಿಷಿಯರಿಗಳ ವತಿಯಿಂದ. ಎಸ್ ಸರ್, ಸಾಕಷ್ಟು ಸೇವಾ ಧರ್ಮದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರಾ. ತಮ್ಮ ಈ ಒಂದು ಜೀವನಾನುಭವ ನಿಜವಾಗ್ಲೂ ಕೂಡ
ಒಂದಷ್ಟು ಮಂದಿಗೆ ಅಲ್ಲ, ಸಾವಿರಾರು ಮಂದಿಗೆ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ತಮ್ಮ ಈ ಕಾರ್ಯ ಯೋಜನೆಗಳ ನಡುವೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನ, ನಿಮ್ಮ ಮಾತನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದು ನಿಜವಾಗ್ಲೂ ನಮಗೂ ಕೂಡ ಖುಷಿ ಆಯ್ತು. ತಮ್ಮ ಈ ಜೀವನ ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗ್ಲಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೆ ವಿನಾಯಕ್ ರಾವ್ ಅವರ ಸೇವಾ ಭಾರತಿ, ಜೊತೆಗೆ ಅವರ ಒಂದು ಸೇವಾ ಮನೋಭಾವದ ಜೀವನ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ನಿಜವಾಗ್ಲೂ ಅವರ ಜೀವನವನ್ನ ನೋಡಿದ್ರೆ ನ್ಯೂನ್ಯತೆ ಅನ್ನೋದು ಅದು ನಿಜವಾಗ್ಲೂ ಸಮಸ್ಯೆ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಬದುಕಿದ್ದಾರೆ. ಜೊತೆಗೆ ಅದೆಷ್ಟೋ ಮಂದಿಗೆ ಬದುಕನ್ನ ಹೇಗೆ ಕಟ್ಟಿಕೊಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಬದುಕೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಅವರ ಜೀವನದ ಕತೆ. ಇದೀಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ಅದಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಸಾಧಕರ ಜೊತೆ ಎಂದಿನಂತೆ ಮೈ ಆಟೋಗ್ರಾಫ್ ಅವರ ಆಟೋಗ್ರಾಫ್ ಅನ್ನು ತೆಗೆದುಕೊಳ್ಳುವಂತಹ ಹೊತ್ತು. ಸರ್, ಇವತ್ತಿನ ಸಾಧಕರಾದಂತಹ ನಿಮ್ಮ ಒಂದು ಆಟೋಗ್ರಾಫ್ ನಮ್ಮ ಪುಸ್ತಕಕ್ಕೆ. ಮೈ ಆಟೋಗ್ರಾಫ್ ಪ್ರತಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ, ಮರುಪ್ರಸಾರ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಯು+ ವಾಹಿನಿಯಲ್ಲಿ.